Welcome you all. Lecture number 0.0.1 ಅಂದ್ರೆ 0th model ಅದರಲ್ಲಿ 0th chapter first video ಅಂತ. Okay. Introduction. ಲಾಸ್ಟ್ ಕ್ಲಾಸಲ್ಲಿ ನಾವು ಸಿಲೆಬಸ್ ಅನ್ನ ಡಿಸ್ಕಷನ್ ಮಾಡಿದ್ವಿ. ಮಾಡ್ಯೂಲ್ ವೈಸ್ ಇರ್ತದ, ಅದರೊಳಗಡೆ ಚಾಪ್ಟರ್ಸ್ ಇರ್ತದ ಮತ್ತು ಅದರಲ್ಲಿ ಲೆಕ್ಚರ್ಸ್ ಇರ್ತದ. ಆ ರೀತಿ 9 ಮಾಡ್ಯೂಲ್ಗಳನ್ನು ಮಾಡಲಾಗಿದೆ. ಟೋಟಲ್ 95 ವಿಡಿಯೋಸ್ಗಳು. ಓಕೆ, 90 to 95 ವಿಡಿಯೋಸ್ಗಳು ಈ ಜಿಯೋಟೆಕ್ನಿಕಲ್ ಇಂಜಿನಿಯರಿಂಗ್ ಅಲ್ಲಿ ಕವರ್ ಆಗ್ತದೆ. ಈ ವಿಡಿಯೋದಲ್ಲಿ ನಾವು ಏನ್ ಮಾಡ್ತಿದ್ವಿ ಅಂದ್ರೆ ಇಂಟ್ರೊಡಕ್ಷನ್ ಅನ್ನ ಸ್ಟಡಿ ಮಾಡ್ತಾ ಇದ್ವಿ. ಇಂಟ್ರೊಡಕ್ಷನ್ ಅನ್ನು ಕನ್ಸಿಡರ್ ಮಾಡಿದ್ದು 0th ಮಾಡ್ಯೂಲ್, ಅದರಲ್ಲಿ 0th ಚಾಪ್ಟರ್ ಅಂತೇಳಿ ಅದರಲ್ಲಿ ಫಸ್ಟ್ ವಿಡಿಯೋವನ್ನು ಮಾಡಲಾಗಿದೆ. ಸ್ಕೋಪ್ ಆಫ್ ಜಿಯೋಟೆಕ್ನಿಕಲ್ ಇಂಜಿನಿಯರಿಂಗ್, ಫಾರ್ಮೇಷನ್ ಆಫ್ ಸಾಯಿಲ್ ಮತ್ತು ನೇಮ್ಸ್ ಆಫ್ ಸಾಯಿಲ್. ಓಕೆ, ಅವುಗಳನ್ನ ಡಿಸ್ಕಷನ್ ಮಾಡಲಾಗ್ತದೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಈ ಕಂಟೆಂಟ್ಗೆ ರಿಲೇಟ್ ಆಗಿರ್ತಕ್ಕಂಥ MCQs ಗಳನ್ನ ಸಾಲ್ವ್ ಮಾಡಲಿಕ್ಕೆ ಶುರು ಮಾಡ್ತೀವಿ. ನೆಕ್ಸ್ಟ್, ವಾಟ್ ಈಸ್ ಸಾಯಿಲ್ ಅಂತೇಳಿ, ಮಣ್ಣು ಅಂದ್ರೆ ಏನು? ಓಕೆ, ಇದೇನು ಮಣ್ಣು ಅಂತಾರಲ್ಲ ಆ ರೀತಿ ಮಣ್ಣು ಅಂದ್ರೆ ಏನು? ಓಕೆ, ಸಾಯಿಲ್ ಅಂದ್ರೆ ನಾವು ಚಿಕ್ಕವರಿದ್ದಾಗಿಂದ ಹಿಡ್ಕೊಂಡು ನೀವು ಹುಟ್ಟಿದ ಮೇಲೆ ಭೂಮಿ ಮೇಲೆ ಫಸ್ಟ್ ಕಾಲಿಡೋದು ಸಾಯಿಲ್ ಮೇಲೆ, ಮಣ್ಣಿನ ಮೇಲೆ. ಅಂದಿನಿಂದ ಹಿಡ್ಕೊಂಡು ಮಣ್ಣಲ್ಲೇ ನಾವು ಸತ್ತ ಮೇಲೂ ಕೂಡ ನಮ್ಮ ಶರೀರನ ಮಣ್ಣಲ್ಲೇ ಇಡ್ತಾರೆ. ಅಷ್ಟು ನಮ್ಗ ನಿಕಟ ಸಂಬಂಧ ಅದ ಮಣ್ಣಿನ ಜೊತೆಗೆ. ಆದ್ರಿಂದ ಫಸ್ಟ್ ಡೆಫಿನೇಷನ್ ಒಳಗಡೆನ ಸ್ಪಿರಿಚುವಲಿಸ್ಟ್ ಅವ್ರು ಏನಂತಾರ ಅಂತೇಳಿ ಇಲ್ಲಿ ಬರೀಲಾಗಿದೆ. ಸ್ಪಿರಿಚುವಲಿಸ್ಟ್ ಪ್ರಕಾರ ಮಣ್ಣಂದ್ರೆ ಏನಂದ್ರೆ ಎವ್ರಿಥಿಂಗ್ ವಿಚ್ ಅಪಿಯರ್ಸ್ ಇನ್ ದ ಫಾರ್ಮ್ ಆಫ್ ಸಾಯಿಲ್. ಏನ್ ಕಣ್ಣಿಗೆ ಕಂಡಿದ್ದೆಲ್ಲ ಮಣ್ಣು ಅಂತ ಹೇಳ್ತಾರೆ. ಅದಕ್ಕೆ ಪುರಂದರದಾಸರು ಒಂದ್ ಕಡೆಗೆ ಹೇಳ್ತಾರೆ, ಮಣ್ಣಿಂದ ಕಾಯ, ಮಣ್ಣಿಂದ ಸಕಲ ವಸ್ತುಗಳೆಲ್ಲ ಅಂತೇಳಿ. ಅಂದ್ರೆ ಮಣ್ಣು ಅಂದ್ರೆ ಅದು ಅವ್ರ ಸ್ಪಿರಿಚುವಲಿಸ್ಟ್ಗೆ ಕಾಣ್ತಕ್ಕಂಥದ್ದು ಎಲ್ಲದೂ ಮಣ್ಣು. ಹೊನ್ನು ಮಣ್ಣು, ಪ್ರತಿಯೊಂದು ಮಣ್ಣು. ನೀನು ಮಣ್ಣು, ನಾನು ಮಣ್ಣು ಇರುತ್ತೆ. ನೆಕ್ಸ್ಟ್, ಅಗ್ರಿಕಲ್ಚರ್ ಮಣ್ಣನ್ನು ಯಾವ ರೀತಿ ಡಿಫೈನ್ ಮಾಡ್ತಾರೆ ಅಂದ್ರೆ ಅದು ದ ಸಬ್ಸ್ಟೆನ್ಸ್ ಆನ್ ಅರ್ತ್ ಸರ್ಫೇಸ್ ವಿಚ್ ಹೆಲ್ಪ್ಸ್ ಇನ್ ಗ್ರೋಯಿಂಗ್ ದ ಪ್ಲಾಂಟ್ ಲೈಫ್ ಅಂತ ಹೇಳ್ತಾರೆ. ಅವ್ರ ಪ್ರಕಾರ ಮಣ್ಣು ಅಂದ್ರೆ ಈ ಅರ್ತ್ ಏನದಲ್ಲ, ದಿಸ್ ಇಸ್ ಅರ್ತ್. ಈ ಅರ್ತ್ ಅಲ್ಲಿ ಒಳಗಡೆ ಒಂದಿರ್ತದ ಕೋರ್ ಅಂತೇಳಿ, ಅದಾದ್ಮೇಲೆ ಒಂದು ಪಾರ್ಟ್ ಬರ್ತದೆ, ಇದಕ್ಕೆ ಮ್ಯಾಂಟಲ್ ಅಂತಾರೆ ಇದಕ್ಕೆ. ಮತ್ತೆ ಟಾಪ್ ಮೋಸ್ಟ್ ಸರ್ಫೇಸ್ ಏನೈತಲ್ಲ ಇದಕ್ಕೆ ಕ್ರಸ್ಟ್ ಅಂತ ಕರೀತಾರೆ. ಅದಕ್ಕೆ ಅವ್ರು ಏನಂತಾರ, ಅರ್ತ್ ಸರ್ಫೇಸ್. ಈ ಸರ್ಫೇಸ್ ಏನದಲ್ಲ ಅರ್ಥದ್ದು, ಈ ಅರ್ತ್ ಸರ್ಫೇಸ್ ಅದರಲ್ಲೂ ಮತ್ತೆ ಏನ್ ಅನ್ಬೇಕಂತಾರ ಅವರು, ಪ್ಲಾಂಟ್ ಲೈಫ್ ನ ಗ್ರೋ ಮಾಡ್ಲಿಕ್ಕೆ ಹೆಲ್ಪ್ ಆಗ್ಬೇಕು ಅಂತ ಒಂದು ಮಟೀರಿಯಲ್ಸ್ ನ ಅವ್ರಿಗೆ ಸಾಯಿಲ್ ಅಂತ ಕರೀತಾರೆ. ಜಿಯಾಲಜಿಸ್ಟ್ಗಳು ಸ್ಟಡಿ ಮಾಡ್ಬೇಕಾದ್ರೆ ಅ ಥಿನ್ ಸರ್ಫೇಸ್ ಆಫ್ ದ ಅರ್ತ್ ಕ್ರಸ್ಟ್ ವಿದಿನ್ ವಿಚ್ ರೂಟ್ಸ್ ಅಕ್ಕರ್, ಆಲ್ ದ ರೆಸ್ಟ್ ಆಫ್ ದ ಕ್ರಸ್ಟ್ ಈಸ್ ಗ್ರೂಪ್ಡ್ ಆಸ್ ಅ ರಾಕ್ ಅಂತ ಹೇಳ್ತಾರೆ. ಅಂದ್ರೆ ಸೇಮ್ ಜಿಯಾಲಜಿಸ್ಟ್ ಪ್ರಕಾರ ಅರ್ತ್ ಒಂದು ಕೋರ್ ಅದ ಮತ್ತು ಮ್ಯಾಂಟಲ್ ಅದ, ಮತ್ತೆ ಟಾಪ್ ಸರ್ಫೇಸ್ ಏನೈತಲ್ಲ ಅದಕ್ಕೆ ಕ್ರಸ್ಟ್ ಅಂತ ಕರೀತಾರೆ. ಈ ಕ್ರಸ್ಟ್ ನ ಬಿಟ್ರೆ ಉಳಿದಿದ್ದ ಎಲ್ಲವನ್ನೂ ಕೂಡ ರಾಕ್ ಅಂತ ಕರೀತಾರೆ. ಓಕೆ, ದಿಸ್ ಇಸ್ ದೇರ್ ಡೆಫಿನಿಷನ್ ಫಾರ್ ಸಾಯಿಲ್ ಅಂತೇಳಿ. ಬಟ್ ಇಂಜಿನಿಯರ್ಸ್ ಪ್ರಕಾರ ಸಾಯಿಲ್ ಅಂದ್ರೆ ಏನು? ಇಂಜಿನಿಯರ್ಸ್ ಪ್ರಕಾರ ಸಾಯಿಲ್ ಅಂದ್ರೆ ಇದಲ್ಲ, ಏನೇನು ಕಣ್ಣಿಗೆ ಕಾಣುತ್ತಲ್ಲ ಅದಕ್ಕೆಲ್ಲ ಸಾಯಿಲ್ ಅನ್ನಂಗಿಲ್ಲ ನಾವು. ಪ್ಲಸ್ ಅಗ್ರಿಕಲ್ಚರ್ ಪ್ರಕಾರ ಬಿತ್ತಲಿಕ್ಕೆ ಯೋಗ್ಯವಾಗಿರೋದನ್ನ ಮಾತ್ರ ಸಾಯಿಲ್ ಅಂತಾರ ಅವರು, ನಮ್ದೇ ಹಂಗೇನೆಲ್ಲ. ಜಿಯಾಲಜಿಸ್ಟ್ ಪ್ರಕಾರ ಟಾಪ್ ಕ್ರಸ್ಟ್ ಅಲ್ಲಿ ಇರತಕ್ಕಂಥದ್ದನ್ನು ಮಾತ್ರ ಸಾಯಿಲ್ ಅಂತ ಹೇಳ್ತಾರ, ನಮ್ದು ಹಂಗೇನಿಲ್ಲ, ಎಲ್ಲರೇ ಇಲ್ಲ ಅದು ಸಾಯಿಲೇ ಅದು. ಓಕೆ, ಈವನ್ ನವೇಡೇಸ್ ಇನ್ವೆಸ್ಟಿಗೇಷನ್ ಅದೇನದು ರಿಸರ್ಚ್ ನಡೆಯಕತ್ತದ, ಏನಂದ್ರೆ ಮಾರ್ಸ್ ಮೇಲೆ ಇರ್ತಕ್ಕಂಥ ಮಣ್ಣನ್ನು ತಗೊಂಡ್ಬಂದು ಸ್ಟಡಿ ಮಾಡ್ತಿದ್ದಾರೆ. ಎಲ್ಲೇ ಇರಲಿ ಅದು ಈ ಕೆಲವು ಫ್ಯಾಕ್ಟರ್ಸ್ ಗಳನ್ನು ಸ್ಯಾಟಿಸ್ಫೈ ಮಾಡ್ತಂದ್ರೆ ಅದಕ್ಕೆ ಇಂಜಿನಿಯರ್ಸ್ ಸಾಯಿಲ್ ಅಂತ ಕರೀತಾರೆ. ಯಾವ್ದಂದ್ರೆ ನೋಡ್ರಿ, ಡಿಫೈನ್ಡ್ ಆಸ್ ಅನ್ಕನ್ಸಾಲಿಡೇಟೆಡ್, ಅದು ಕನ್ಸಾಲಿಡೇಟ್ ಆಗಿಲ್ಲ, ಉದುರದ. ಅನ್ಕನ್ಸಾಲಿಡೇಟೆಡ್ ಮಟೀರಿಯಲ್, ಉದುರಾಗ್ಯದ. ಕಾಂಪೋಸ್ಡ್ ಆಫ್ ಸಾಲಿಡ್ ಪಾರ್ಟಿಕಲ್ಸ್, ಅದರೊಳಗಡೆ ಸಾಲಿಡ್ ಪಾರ್ಟಿಕಲ್ಸ್ ಇರ್ತದೆ. ಓಕೆ, ಅಂದ್ರೆ ಒಂದು ನೀವು ಸಾಯಿಲ್ ಪಾರ್ಟಿಕಲ್ಸ್ ತಗೊಂಡ್ರೆ ಅದು ಕಂಪ್ಲೀಟ್ ಆಗಿ ಸಾಲಿಡ್ ಆಗಿದೆ, ಸಾಲಿಡ್ ಪಾರ್ಟಿಕಲ್ಸ್. ಪ್ರೊಡ್ಯೂಸ್ಡ್ ಬೈ ಡಿಸ್ಇಂಟಿಗ್ರೇಷನ್ ಆಫ್ ರಾಕ್ಸ್. ಈ ಸಾಲಿಡ್ ಪಾರ್ಟಿಕಲ್ಸ್ ಏನದಾವಲ್ಲ, ಉದುರಾಗಿರ್ತಕ್ಕಂಥ ಕಾಳಾಗಿರ್ತಕ್ಕಂಥ ಏನ್ ಪಾರ್ಟಿಕಲ್ಸ್ ಇದಾವಲ್ಲ, ಆ ಪಾರ್ಟಿಕಲ್ಸ್ಗಳು ರಾಕ್ಲಿಂದ ಸಪರೇಟ್ ಆಗಿದ್ದಾವೆ. ಆಮೇಲೆ ಈ ಮಣ್ಣಿನಲ್ಲಿ ಕೆಲವು ವೈಡ್ಸ್ಗಳಿರ್ತದೆ, ಆ ವೈಡ್ಸ್ಗಳ ಒಳಗಡೆ ನೀರಾದ್ರೂ ಇರ್ಬೋದು ಅಥವಾ ಗಾಳಿ ಏರಾದ್ರೂ ಇರ್ಬೋದು ಅಥವಾ ಎರಡರದ್ದು ಕಾಂಬಿನೇಷನ್ ಆದ್ರೂ ಇರ್ಬೋದು. ಈ ರೀತಿ ಇರ್ತಕ್ಕಂಥ ಒಂದು ಮಟೀರಿಯಲ್ ಅನ್ನ ಸಾಯಿಲ್ ಅಂತ ಕರೀತಾರೆ. ಏನ್ ಹೇಳ್ರಿ, ಬಹಳ ಇಂಪಾರ್ಟೆಂಟ್ ಏನೇನ್ ಟರ್ಮ್ಸ್ ಬರ್ಬೇಕಂದ್ರ ದಿಸ್ ಈಸ್ ಅನ್ಕನ್ಸಾಲಿಡೇಟೆಡ್. ಓಕೆ, ಎರಡನೇದೇನಂದ್ರ ಪ್ರೊಡ್ಯೂಸ್ಡ್ ಬೈ ಡಿಸ್ಇಂಟಿಗ್ರೇಷನ್ ಆಫ್ ರಾಕ್.
The third important point ಏನಂತಂದ್ರೆ in between the particles there will be voids. And next point very important ಅಂದ್ರೆ these voids can be filled by water or by air. If these all conditions are satisfied, then that material is called as soil. ಈ ರೀತಿನೂ ಹೇಳ್ಬೋದು ನೀವು. Soil is a unaggregated or uncemented deposits of minerals and or organic particles or fragmented covering large portion of earth crust ಅಂತಾನೆ ಹೇಳ್ಬೋದು. ಓಕೆ, ಸೇಮ್ ಡೆಫಿನಿಷನ್, ಇದರದ್ದೇ ಡೆಫಿನಿಷನ್ ಅನ್ನ ಈ ರೀತಿ ಹೇಳಿದ್ದಾರೆ. ಓಕೆ, ಅರ್ಥ ಆಯ್ತಲ್ಲ? ರೈಟ್. ಈ ಜಿಯೋ ಟೆಕ್ನಿಕಲ್ ಇಂಜಿನಿಯರಿಂಗ್ ಅಂತಂದ್ರೆ ಏನು? ಜಿಯೋ ಅಂತಂದ್ರೆ ಅರ್ತ್. ಜಿಯೋ ಅಂದ್ರೇನು? ಅರ್ತ್. ಓಕೆ. ಟೆಕ್ನಿಕಲ್ ಅಂತಂದ್ರೆ ಆ ಅರ್ತ್ ನ ಟೆಕ್ನಿಕಲಿ ಸ್ಟಡಿ ಮಾಡ್ಬೇಕು. ನೀವು ವರ್ಡ್ಸ್ ಅನ್ನ ನೋಡಿರ್ಬೋದಲ್ಲ, ಜಿಯೋಗ್ರಫಿ ಅಂತ ನೋಡಿರಿ. ಜಿಯೋಗ್ರಫಿ ಅಂತಂದ್ರ ಈ ಅರ್ತ್ ನ ಒಂದು ಗ್ರಾಫ್ ಅಂತ ತಿಳ್ಕೊಂಡು ಅದನ್ನ ಸ್ಟಡಿ ಮಾಡೋದು, ಅದಕ್ಕೆ ಜಿಯೋಗ್ರಫಿ ಅಂತಾರೆ. ಜಿಯಾಲಜಿ ಅಂತಾರೆ. ಜಿಯಾಲಜಿ ಅಂತಂದ್ರ, ಲಾಜಿ ಅಂದ್ರೆ ಸ್ಟಡಿ ಮಾಡೋದು. ಎಂಟೈರ್ ಅರ್ತ್ ಇನ್ಸೈಡ್ ಔಟ್ಸೈಡ್ ಸರ್ಫೇಸ್ ಎಲ್ಲದನ್ನು ಸ್ಟಡಿ ಮಾಡಿದ್ರೆ ಅದಕ್ಕೆ ಜಿಯಾಲಜಿ ಅಂತ ಕರೀತಾರೆ. ರೈಟ್. ಆ ರೀತಿ ಜಿಯೋ ಟೆಕ್ನಿಕಲ್ ಅಂತಂದ್ರ ದಿಸ್ ಒನ್ ವಿ ಆರ್ ಸ್ಟಡಿಂಗ್ ವಿತ್ ಟೆಕ್ನಿಕಲ್ ಆಸ್ಪೆಕ್ಟ್ಸ್. ಆ ಜಿಯೋಟೆಕ್ನಿಕಲ್ ಇಂಜಿನಿಯರಿಂಗ್ ಅನ್ನ ಯೂಶುವಲಿ ನೀವು ಮೂರು ವಿಧದಲ್ಲಿ ನೋಡ್ಬೋದು. ಒಂದು ಸಾಯಿಲ್ ಇಂಜಿನಿಯರಿಂಗ್ ಅಂತ, ಇನ್ನೊಂದು ರಾಕ್ ಮೆಕ್ಯಾನಿಕ್ಸ್ ಅಂತೇಳಿ, ಇನ್ನೊಂದು ಜಿಯಾಲಜಿ ಅಂತೇಳಿ. ಸಾಯಿಲ್ ಇಂಜಿನಿಯರಿಂಗ್ ಹೆಡ್ಡಿಂಗ್ಸ್ ಅಲ್ಲಿ ನಾವು ಸಾಯಿಲ್ ಮೆಕ್ಯಾನಿಕ್ಸ್ ಮತ್ತು ಫೌಂಡೇಶನ್ ಇಂಜಿನಿಯರಿಂಗ್ ಅನ್ನು ಸ್ಟಡಿ ಮಾಡ್ಬೋದು. ನೋಡಿ, ಜಿಯೋ ಟೆಕ್ನಿಕಲ್ ಇಂಜಿನಿಯರಿಂಗ್ ಅಲ್ಲಿ ಬರೀ ಸಾಯಿಲ್ ಅಷ್ಟೇ ಬರೋದಿಲ್ಲ, ಆ ಜಿಯೋ ಟೆಕ್ನಿಕಲ್ ಇಂಜಿನಿಯರಿಂಗ್ ಅಲ್ಲಿ ರಾಕ್ ಮೆಕ್ಯಾನಿಕ್ಸ್ ಕೂಡ ಬರ್ತದೆ. ಈ ರಾಕ್ ಮೆಕ್ಯಾನಿಕ್ಸ್ ಕೂಡ ಜಿಯೋ ಟೆಕ್ನಿಕಲ್ ಆಗಿರುತ್ತೆ. ಜಿಯಾಲಜಿ ಅನ್ನೋದೇನ್ ಪಾರ್ಟ್ ಅದಲ್ಲ, ಈ ಪಾರ್ಟ್ ಕೆಲವ್ರು ಏನಂತಾರೆ ಅಂದ್ರೆ ಜಿಯಾಲಜಿ ಒಳಗಡೆ ಜಿಯೋ ಟೆಕ್ನಾಲಜಿ ಅಂತ ಬರ್ತದ ಅಂತ ಕೆಲವ್ರು ಹೇಳ್ತಾರ. ಕೆಲವ್ರು ಜಿಯೋ ಟೆಕ್ನಾಲಜಿ ಒಳಗಡೆ ಜಿಯಾಲಜಿ ಬರ್ತದ ಅಂತ ಕೆಲವು ಆಥರ್ಸ್ಗಳು ಹೇಳ್ತಾರ. ಕೆಲವ್ರು ಏನ್ ಹೇಳ್ತಾರೆ ಅಂದ್ರೆ ಜಿಯಾಲಜಿಯ ಸಮ್ ಪಾರ್ಟ್ ಕಮ್ಸ್ ಟು ಜಿಯೋ ಟೆಕ್ನಾಲಜಿ ಅಂತ ಹೇಳ್ತಾರ, ಅಥವಾ ಜಿಯೋ ಟೆಕ್ನಾಲಜಿಯ ಸಮ್ ಪಾರ್ಟ್ ಜಿಯೋಲಜಿ ಒಳಗೆ ಬರ್ತದ ಅಂತ ಹೇಳ್ತಾರೆ. ಹಾಗಾಗಿ ಈ ಜಿಯಾಲಜಿ ಕೂಡ ಇಟ್ ಇಸ್ ಅ ಪಾರ್ಟ್. ನನ್ನ ಪ್ರಕಾರ ಜಿಯಾಲಜಿ ಇಸ್ ಆಲ್ಸೋ ಅ ಪಾರ್ಟ್ ಆಫ್ ಜಿಯೋ ಟೆಕ್ನಿಕಲ್ ಇಂಜಿನಿಯರಿಂಗ್ ಅಂತ ಹೇಳ್ಬೋದು. ಜಿಯೋ ಟೆಕ್ನಿಕಲ್ ಇಂಜಿನಿಯರಿಂಗ್ ಈಸ್ ಅ ವಾಸ್ಟ್ ಸಬ್ಜೆಕ್ಟ್. ಅದೇ ರೀತಿ ಜಿಯಾಲಜಿ ಕೂಡ ಅತ್ಯಂತ ದೊಡ್ಡ ಸಬ್ಜೆಕ್ಟ್. ಅದರಲ್ಲಿ ಸಣ್ಣ ಪಾರ್ಟ್ ಬೇಕಾದ್ರೆ ನೀವು ಜಿಯೋ ಟೆಕ್ನಿಕಲ್ ಅಲ್ಲಿ ಹಾಕೋಬಹುದು. ಸಾಯಿಲ್ ಮೆಕ್ಯಾನಿಕ್ಸ್. ಡು ಯು ನೋ ಫಾದರ್ ಆಫ್ ಸಾಯಿಲ್ ಮೆಕ್ಯಾನಿಕ್ಸ್? ಒಂದ್ ಕಡೆಗೆ ನೋಟ್ ಮಾಡ್ಕೊಂಡ್ಬಿಡ್ರಿ. ಫಾದರ್ ಆಫ್ ಸಾಯಿಲ್ ಮೆಕ್ಯಾನಿಕ್ಸ್ ಈಸ್ ಅ ಟೆರ್ಜಗಿ. ಟೆರ್ಜಗಿ. ಓಕೆ, ಟೆರ್ಜಗಿನ ಫಾದರ್ ಆಫ್ ಸಾಯಿಲ್ ಮೆಕ್ಯಾನಿಕ್ಸ್ ಅಂತ ಹೇಳ. ನಾ ಟೆರ್ಜಗಿ ಬಗ್ಗೆ ಹೇಳಿ ಅವ್ರನ್ನೇ ಸಾಯಿಲ್ ಮೆಕ್ಯಾನಿಕ್ಸ್ ಫಾದರ್ ಅಂತ ಹೇಳ್ತಾರೆ ಅಂತ ಹೇಳಿ ಇನ್ನೊಂದು ವಿಡಿಯೋ ಮಾಡ್ಬೇಕಾಗ್ತದ. ಈ ವಿಡಿಯೋದಲ್ಲಿ ಅದನ್ನ ಡಿಸ್ಕಷನ್ ಮಾಡೋದು ಬೇಡ. ನೀವು ಬೇಕಾದ್ರೆ ಸ್ವಲ್ಪ ಇಂಟರ್ನೆಟ್ ಅಲ್ಲಿ ಸರ್ಚ್ ಮಾಡಿ ಫಾದರ್ ಆಫ್ ಸಾಯಿಲ್ ಮೆಕ್ಯಾನಿಕ್ಸ್ ಅಂತ ಹೇಳಿ, ನಾಟ್ ಜಿಯೋಟೆಕ್ನಿಕಲ್ ಇಂಜಿನಿಯರಿಂಗ್, ಸಾಯಿಲ್ ಮೆಕ್ಯಾನಿಕ್ಸ್. ಇವ್ರ ಪ್ರಕಾರ ಸಾಯಿಲ್ ಮೆಕ್ಯಾನಿಕ್ಸ್ ಅಂದ್ರೆ ಏನಂತಂದ್ರೆ ಇಷ್ಟು ದೊಡ್ಡ ಡೆಫಿನಿಷನ್ಸ್ ಅವರು ಕೊಟ್ಟಿದ್ದಾರೆ. ದಿಸ್ ಡೆಫಿನಿಷನ್ ಇಸ್ ಬೈ ಟೆರ್ಜಗಿ. Soil mechanics is the application of laws of mechanics and hydraulics to the engineering problems dealing with sediments and other unconsolidated accumulation of solid particles produced by mechanical and chemical disintegration of rocks, regardless whether or not they contained an admixture of organic matter. See, ಇಷ್ಟು ದೊಡ್ಡ ಡೆಫಿನಿಷನ್ ಅಲ್ಲ, ಬಟ್ ಇದನ್ನ ಚೆನ್ನಾಗಿ ಅರ್ಥ ಮಾಡ್ಕೋಬೇಕಲ್ಲ. ಫಸ್ಟ್ ವಿಲ್ ಕಾನ್ಸಂಟ್ರೇಟ್ ಆನ್ ಲಾಸ್ ಆಫ್ ಮೆಕ್ಯಾನಿಕ್ಸ್ ಅಂತ. You need to understand what is the meaning of mechanics. Mechanics andre ಏನಂತಂದ್ರೆ if any material is there, any material, it might be a solid material, it might be a soil as a material, it might be fluid, it might be air, or it might be water, okay, or it might be any engineering material. Okay, see, for any material you need to stimulate ಅಂತಂದ್ರೆ ಏನಂತಂದ್ರೆ ಅದಕ್ಕೆ ಪ್ರಚೋದಿಸಬೇಕು. Okay, that you are going to stimulate. How you are going to stimulate? By compressing, by applying tension force, by twisting, by bending, by crushing, by shearing. You are stimulating that material. When you stimulate that material, then the material will respond to those stimulation. ಹೆಂಗ ಅದು ಬೆಂಡ್ ಆಗ್ಬೋದು, ಕ್ರಶ್ ಆಗ್ಬೋದು, ಕೊಲ್ಯಾಪ್ಸ್ ಆಗ್ಬೋದು, ಅಥವಾ ಎಲಾಂಗೇಟ್ ಆಗ್ಬೋದು, ಕಾಂಪ್ರೆಸ್ ಆಗ್ಬೋದು, ಶಿಯರ್ ಫೇಲ್ಯೂರ್ ಆಗ್ಬೋದು, ಡಿಫಾರ್ಮ್ ಆಗ್ಬೋದು, ಡಿಸ್ಪ್ಲೇಸ್ ಆಗ್ಬೋದು. ಈ ರೀತಿ ಅದು ಯಾವುದೇ ರೀತಿ ಒಳಗಡೆ ಅದೇನ್ ಮಾಡ್ಬೋದು, ಅದು ರೆಸ್ಪಾನ್ಸ್ಗಳನ್ನು ಮಾಡ್ತದೆ.
ಈ ರೀತಿ ಸ್ಟಿಮ್ಯುಲೇಟ್ ಅಪ್ಲೈ ಮಾಡಿ ಅದರದ್ದು ರೆಸ್ಪಾನ್ಸ್ ಅನ್ನು ಸ್ಟಡಿ ಮಾಡೋದಕ್ಕೆ ಮೆಕ್ಯಾನಿಕ್ಸ್ ಅಂತ ಹೆಸರು. That is called as mechanics. Then which material you are using for your study? If you are using soil as a material, then that field is called as soil mechanics. Instead of studying soil, if you are using fluid and you are applying some stimulus and studying the response, then that is fluid mechanics. If you are using a solid as a material, then that is solid mechanics. If you are using just a material, any material it might be, then that is a mechanics of material. ರೈಟ್. ಹಂಗೆ ಮೆಕ್ಯಾನಿಕ್ಸ್ ಮೀನಿಂಗ್ ನಮ್ಗೆ ತಿಳಿತು. ಇಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ ಟರ್ಜಿಗೆ ಲಾಸ್ ಆಫ್ ಮೆಕ್ಯಾನಿಕ್ಸ್ ಅಂತ ಹೇಳ್ತಾರೆ. ವಾಟ್ ಆರ್ ದ ಲಾಸ್ ಆಫ್ ಮೆಕ್ಯಾನಿಕ್ಸ್? ಫಸ್ಟ್ ಲಾ, ನ್ಯೂಟನ್ಸ್ ಫಸ್ಟ್ ಲಾ, ಸೆಕೆಂಡ್ ಲಾ, ಥರ್ಡ್ ಲಾ, ದೀಸ್ ಆರ್ ಆಲ್ ಲಾಸ್ ಆಫ್ ಮೆಕ್ಯಾನಿಕ್ಸ್. ಹುಕ್ಸ್ ಲಾ, ಓಕೆ, ಪಾಯ್ಸನ್ಸ್ ಲಾ, ಎಲಾಸ್ಟಿಸಿಟಿ, ಪ್ಲಾಸ್ಟಿಸಿಟಿ, ಕ್ರೀಪ್, ಈ ರೀತಿ ನೀವು ಅನೇಕ ಲಾಸ್ಗಳನ್ನು ಮೆಕ್ಯಾನಿಕ್ಸ್ ಅಲ್ಲಿ ಸ್ಟಡಿ ಮಾಡಿರ್ತೀರಿ. ಈ ಎಲ್ಲಾ ಮೆಕ್ಯಾನಿಕ್ಸ್ಗಳ ಲಾಗಳನ್ನು ಕೂಡ ನಾವು ಸಾಯಿಲ್ಗೆ ಅಪ್ಲೈ ಮಾಡೋದು. ಸೆಕೆಂಡ್ ಬರ್ತದ ಲಾಸ್ ಆಫ್ ಹೈಡ್ರಾಲಿಕ್ಸ್ ಅಂತ. ಹೈಡ್ರಾಲಿಕ್ಸ್ ಅಲ್ಲಿನೂ ಕೂಡ ಕೆಲವು ಲಾಸ್ಗಳಿದಾವೆ. ಪಾಸ್ಕಲ್ಸ್ ಲಾ, ಸ್ಟೋಕ್ಸ್ ಲಾ, ಡಾರ್ಸಿಸ್ ಲಾ, ಡಾರ್ಸಿ ವೇಬ್ಯಾಚ್ ಲಾ, ವೆಬರ್ಸ್ ಲಾ, ಈ ರೀತಿ ಅನೇಕ ಲಾಗಳು ಬರ್ತವೆ. ಈ ಎಲ್ಲಾ ಲಾಗಳು ಕೂಡ ಹೈಡ್ರಾಲಿಕ್ಸ್ ಲಾ. ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಅಪ್ಲಿಕೇಶನ್ ಆಫ್ ಲಾಸ್ ಆಫ್ ಮೆಕ್ಯಾನಿಕ್ಸ್ ಅಂಡ್ ಹೈಡ್ರಾಲಿಕ್ಸ್ ಯಾರಿಗೆ ಎಲ್ಲಿ ಅಪ್ಲೈ ಮಾಡಬೇಕು? ಟು ಇಂಜಿನಿಯರಿಂಗ್ ಪ್ರಾಬ್ಲಮ್ಸ್. ಅಪ್ಲಿಕೇಶನ್ ಆಫ್ ಲಾಸ್ ಆಫ್ ಮೆಕ್ಯಾನಿಕ್ಸ್ ಅಂಡ್ ಹೈಡ್ರಾಲಿಕ್ಸ್ ಟು ಇಂಜಿನಿಯರಿಂಗ್ ಪ್ರಾಬ್ಲಮ್ಸ್ ಗಳನ್ನ ಅಪ್ಲೈ ಮಾಡಬೇಕು. ಓಕೆ, ಇಂಜಿನಿಯರಿಂಗ್ ಪ್ರಾಬ್ಲಮ್ಸ್, there are many engineering problems. Which particular engineering problems? Those problems which are dealing with sediments and other unconsolidated accumulation of solid particles. ಇಂಜಿನಿಯರಿಂಗ್ ಪ್ರಾಬ್ಲಮ್ಸ್ ಖರೆ, ಬಟ್ ಆ ಪ್ರಾಬ್ಲಮ್ಸ್ ಎದ್ರ ಮೇಲೆ ಇರಬೇಕು? ಸೆಡಿಮೆಂಟ್ಸ್ ಮತ್ತು ಅನ್ಕನ್ಸಾಲಿಡೇಟೆಡ್ ಅಕ್ಯುಮುಲೇಷನ್ ಆಫ್ ಸಾಲಿಡ್ ಪಾರ್ಟಿಕಲ್ಸ್ ಅಂದ್ರೆ ಮಣ್ಣು. ಆ ಮಣ್ಣಿನ ಪ್ರಾಬ್ಲಮ್ಗಳಿಗೆ ಈ ಲಾಗಳನ್ನು ಅಪ್ಲೈ ಮಾಡ್ಬೇಕಂತ. ಮಣ್ಣು ಅಂದ್ರೆ ಏನು? ದಟ್ ಈಸ್ ಪ್ರೊಡ್ಯೂಸ್ಡ್ ಬೈ ಮೆಕ್ಯಾನಿಕಲ್ ಆರ್ ಕೆಮಿಕಲ್ ಡಿಸ್ಇಂಟಿಗ್ರೇಷನ್ ಆಫ್ ರಾಕ್. ಮಣ್ಣು ಅಂದ್ರೆ ಏನಂದ್ರೆ ಆ ಮಣ್ಣು ಯಾವ್ದಾದ್ರು ಒಂದು ರಾಕ್ಲಿಂದ ಉಂಟಾಗಿರ್ಬೇಕು ಅಂತ ಮಣ್ಣು. ಮತ್ತೆ ಆ ಮಣ್ಣಿನಲ್ಲಿ ಅಡ್ಮಿಕ್ಸ್ಚರ್ಸ್ ಇರ್ಬೋದು, ಅಥವಾ ಆರ್ಗ್ಯಾನಿಕ್ ಮ್ಯಾಟರ್ಸ್ ಇರ್ಬೋದು, ಅಥವಾ ಇರ್ಲಿಕ್ಕಿಲ್ಲ. ಆ ರೀತಿ ಇರ್ತಕ್ಕಂಥ ಆ ಒಂದು ಮಟೀರಿಯಲ್, ಆ ಮಟೀರಿಯಲ್ಸ್ಗೆ ಯು ಆರ್ ಅಪ್ಲೈಯಿಂಗ್ ಹೈಡ್ರಾಲಿಕ್ಸ್ ಲಾಸ್ ಅಂಡ್ ಮೆಕ್ಯಾನಿಕ್ಸ್ ಲಾಸ್ ಅಂಡ್ ಯು ಆರ್ ಸ್ಟಡಿಂಗ್ ದ ರೆಸ್ಪಾನ್ಸಸ್, ದೆನ್ ದಟ್ ಈಸ್ ಕಾಲ್ಡ್ as ಸಾಯಿಲ್ ಮೆಕ್ಯಾನಿಕ್ಸ್. ಚೆನ್ನಾಗಿ ಅರ್ಥ ಮಾಡ್ಕೊಡ್ರಿ. ಸಾಯಿಲ್ ಮೆಕ್ಯಾನಿಕ್ಸ್ ಅಲ್ಲಿ ನಾವು ಏನ್ ಕಲಿತೀವಿ ಅಂತಂದ್ರೆ ಕಲ್ತಿರೋದನ್ನೇ ಸಾಯಿಲ್ಗೆ ಅಪ್ಲೈ ಮಾಡೋದು. ಸ್ಟ್ರೆಂತ್ ಆಫ್ ಮಟೀರಿಯಲ್ ಅಲ್ಲಿ ಕಲ್ತಿರೋದು, ಇಂಜಿನಿಯರಿಂಗ್ ಮೆಕ್ಯಾನಿಕ್ಸ್ ಅಲ್ಲಿ ಕಲ್ತಿರೋದನ್ನ ವಾಪಸ್ ಸಾಯಿಲ್ಗೆ ಅಪ್ಲೈ ಮಾಡೋದನ್ನ ಸಾಯಿಲ್ ಮೆಕ್ಯಾನಿಕ್ಸ್ ಅಂತ ಕರೀತಾರೆ. ನೆಕ್ಸ್ಟ್ ವಿ ವಿಲ್ ಡಿಸ್ಕಸ್ ಆರಿಜಿನ್ ಆಫ್ ಸಾಯಿಲ್ಸ್. ಸಾಯಿಲ್ ಹೆಂಗ್ ಹುಟ್ಟಿತು ಅಂತೇಳಿ ಬ್ರೀಫ್ ಆಗಿ ನೋಡೋಣ. ಸಾಯಿಲ್ ಆರಿಜಿನ್ ಹೆಂಗಾಯ್ತು ಅಥವಾ ಸಾಯಿಲ್ ಫಾರ್ಮೇಶನ್ ಹೆಂಗಾಯ್ತು ಅಂತಂದ್ರೆ ಇಟ್ ಈಸ್ ಸಿಂಪ್ಲಿ ವೆದರಿಂಗ್ ಆಫ್ ರಾಕ್ ಲಿಂದ ಆಯ್ತು. ಇದೇನದು ಕಲ್ಲಿತ್ತಲ್ಲ, ಕಲ್ಲಿನ ಸವಕಳಿ ಆಗ್ತದೆ. ಕಲ್ಲೇನಾಗ್ತದೆ ಪುಡಿ 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 ಆಗಿ ಆ ಬಂದಿರತಕ್ಕಂಥ ಕಲ್ಲಿನಿಂದ ಬಂದಿರತಕ್ಕಂಥ ಪುಡಿಯನ್ನೇ ನಾವೇನಂತೀವಿ ಸಾಯಿಲ್ ಅಂತ ಕರಿತೀವಿ. ಆದ್ರಿಂದ ಈ ಡಿಸ್ಇಂಟಿಗ್ರೇಷನ್ ಆಫ್ ರಾಕ್ ಅಥವಾ ವೆದರಿಂಗ್ ಆಫ್ ರಾಕ್ ಏನದಲ್ಲ, ಅದು ಎರಡು ರೀತಿ ಆಗ್ಬೋದು. ಒಂದು ಮೆಕ್ಯಾನಿಕಲ್ ವೆದರಿಂಗ್ ಅಂತೇಳಿ, ಇನ್ನೊಂದು ಕೆಮಿಕಲ್ ವೆದರಿಂಗ್ ಅಂತ. ಮೆಕ್ಯಾನಿಕಲ್ ವೆದರಿಂಗ್ ಅಂತಂದ್ರೆ ಮೆಕ್ಯಾನಿಕಲ್ ಆಕ್ಷನ್ಸ್, ವಿಂಡ್ ಪಾಸ್ ಆಗಿರ್ಬೋದು, ವಾಟರ್ ಇಂದ ಆಗಿರ್ಬೋದು, ಹ್ಯೂಮನ್ ಆಕ್ಷನ್ಸ್ ಇರ್ಬೋದು, ಓಕೆ, ಟೆಂಪರೇಚರ್ ಮೇಲೆ ಕೆಳಗಾಗಿರ್ಬೋದು. ಈ ರೀತಿ ಮೆಕ್ಯಾನಿಕಲ್ ರೀಸನ್ಸ್ ಗಳಿಂದ ಫಿಸಿಕಲ್ ವೆದರಿಂಗ್ ಅಂತ ಕರೀತಾರೆ. ಕೆಮಿಕಲ್ ವೆದರಿಂಗ್ ಅಂತಂದ್ರೆ ಈ ಕಲ್ಲಿನ ಮೇಲೆ ಯಾವುದೋ ಒಂದು ಕೆಮಿಕಲ್ ಬೀಳ್ಬೋದು. ಕೆಮಿಕಲ್ ಬಿದ್ದಾಗ ಇಲ್ಲಿ ಕೆಮಿಕಲ್ ರಿಯಾಕ್ಷನ್ ಆಗಿ ಈ ಕಲ್ ಪುಡಿ ಪುಡಿ ಆಗಿ ಸಾಯಿಲ್ ಆಗುತ್ತೆ. ಅದಕ್ಕೆ ಕೆಮಿಕಲ್ ವೆದರಿಂಗ್ ಅಂತ ಕರೀತಾರೆ. ಓಕೆ, ದಿಸ್ ಈಸ್ ದ ಸಾಯಿಲ್ ಫಾರ್ಮೇಶನ್ ಬೈ weathering of rocks. Weathering of rocks in two ways: mechanical weathering and chemical weathering. ನೆಕ್ಸ್ಟ್ ಜಿಯೋಲಜಿಕಲ್ ಸೈಕಲ್ ಆಫ್ ಸಾಯಿಲ್ ಫಾರ್ಮೇಶನ್ ಹೆಂಗಾಗ್ತದ ಅಂತಂದ್ರೆ, ನಿಮ್ಮ ಹತ್ರ ಒಂದು ದೊಡ್ಡ ಒಂದು ರಾಕ್ ಇರ್ಬೋದು. ಈ ರಾಕ್ ಎರೋಷನ್ಲಿಂದ ಅದು ಪುಡಿ ಪುಡಿ ಆಗ್ತದೆ. ಆ ಎರೋಷನ್ ವಾಟರ್ಲಿಂದ ಆಗಿರ್ಬೋದು, ವಿಂಡ್ ಇಂದ ಇರ್ಬೋದು, ಬೇರೆ ಯಾವುದೋ ಮಟೀರಿಯಲ್ ಇಂದ ಇರ್ಬೋದು. ಅದೇನಾದ್ರೆ ಡಿಸ್ಇಂಟಿಗ್ರೇಟ್ ಆಗ್ತದೆ. ಡಿಸ್ಇಂಟಿಗ್ರೇಟ್ ಆಗಿರ್ತಕ್ಕಂಥ ಮಟೀರಿಯಲ್ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಟ್ರಾನ್ಸ್ಪೋರ್ಟ್ ಆಗ್ತದೆ. ಅಲ್ಲೇನೂ ಇರ್ಬೋದು, ಟ್ರಾನ್ಸ್ಫರ್ ಆಗ್ಲೇಬೇಕಂತ ಏನು ರೂಲ್ ಇಲ್ಲ.
ಅದು ಅಲ್ಲೇನೂ ಇರ್ಬೋದು, ಅಥವಾ ಅದು ಇನ್ನೊಂದು ಕಡೆಗೆ ಟ್ರಾನ್ಸ್ಪೋರ್ಟ್ ಆಗ್ಬೋದು. ಟ್ರಾನ್ಸ್ಪೋರ್ಟ್ ಆದಮೇಲೆ ಅದು ಇನ್ನೊಂದು ಜಾಗಕ್ಕೆ ಬಂದು ಮತ್ತೆ ಡಿಪಾಸಿಟ್ ಆಗ್ತದೆ. ಡಿಪಾಸಿಟ್ 1 ಲೇಯರ್, 2 ಲೇಯರ್, 3 ಲೇಯರ್, 4 ಲೇಯರ್ ಆಗಿ ಮತ್ತೆ ಅಲ್ಲಿ ಏನಾಗ್ತದೆ, ಅಪ್ ಹೀವಲ್ ಆಗ್ತದೆ, ಮತ್ತೆ ಇನ್ನೊಂದು ಗುಡ್ಡ ತಯಾರಾಗ್ತದೆ. ದಿಸ್ ಇಸ್ ಅ ಪ್ರೊಸೆಸ್. ಇಲ್ಲಿ ಒಂದು ಗುಡ್ಡ ಇತ್ತು, ಅದು ರಾಕ್ ಆಗಿತ್ತು, ರಾಕ್ ಆಗಿದ್ದು ಅದು ಮತ್ತೆ ಎರೋಷನ್ ಆಗಿ, ಟ್ರಾನ್ಸ್ಪೋರ್ಟ್ ಆಗಿ, ಡಿಪಾಸಿಟ್ ಆಗಿ, ಅಪ್ ಹೀವಲ್ ಆಗಿ ಮತ್ತೆ ರಾಕ್ ಆಗ್ಬೋದು, ಮತ್ತೆ ಆ ರಾಕ್ ಮತ್ತೆ ಡಿಸ್ಇಂಟಿಗ್ರೇಟ್ ಆಗಿ ಮತ್ತೆ ಸಾಯಿಲ್ ಆಗ್ಬೋದು. ಇದಕ್ಕೆ ಜಿಯೋಲಾಜಿಕಲ್ ಸೈಕಲ್ ಆಫ್ ಸಾಯಿಲ್ ಫಾರ್ಮೇಶನ್ ಅಂತ ಕರೀತಾರೆ. ಥಿಯರಿ ಸ್ವಲ್ಪ ನಿಮ್ಗೆ ಗೊತ್ತಿರಬೇಕು. ಈ ಸಾಯಿಲ್ದಲ್ಲಿ ಫಸ್ಟ್ ಮೆಕ್ಯಾನಿಕಲ್ ವೆದರಿಂಗ್ ಅಲ್ಲಿ ಏನೇನು ಆಗ್ಬೋದು ಅಂತ ನೋಡಿ. ಟೆಂಪರೇಚರ್ ಚೇಂಜ್ ಆಗ್ಬೋದು. ನೋಡಿ, ಯಾವುದೇ ಒಂದು ಮಟೀರಿಯಲ್ಗೆ ಟೆಂಪರೇಚರ್ ಹೆಚ್ಚಿಗೆ ಮಾಡಿದ್ರೆ ಅದೇನಾಗ್ತದೆ, ಎಕ್ಸ್ಪಾಂಡ್ ಆಗ್ತದೆ. ಮತ್ತೆ ಟೆಂಪರೇಚರ್ ಡಿಕ್ರೀಸ್ ಮಾಡಿದ್ರೆ ಅದು ಕಾಂಟ್ರಾಕ್ಟ್ ಆಗ್ತದೆ. ಈ ಎಕ್ಸ್ಪಾನ್ಷನ್ ಕಾಂಟ್ರಾಕ್ಷನ್ ಸೈಕಲ್ಸ್ ಜಾಸ್ತಿ ಆದಾಗ ಈ ರಾಕ್ ಏನಾಗ್ತದ, ಪುಡಿ ಪುಡಿ ಆಗ್ಲಿಕ್ಕೆ ಶುರು ಆಗ್ತದೆ. ದಟ್ ಈಸ್ ಯುವರ್ ಫಾರ್ಮೇಶನ್ ಆಫ್ ರಾಕ್ ಬೈ ಚೇಂಜಸ್ ಇನ್ ಟೆಂಪರೇಚರ್. ವೆಡ್ಜಿಂಗ್ ಆಕ್ಷನ್ ಆಫ್ ಐಸ್ ಅಂತ ಬರ್ತದೆ. ಈಗ ನನ್ನ ಹತ್ರ ಒಂದು ರಾಕ್ ಅದ ಅಂತ ತಿಳ್ಕೊಳ್ರಿ, ಈ ಟೈಪ್ ಒಂದು ರಾಕ್ ಅದ. ಈ ರಾಕ್ ಅಲ್ಲಿ ಏನಾಗ್ತದ, ಇಷ್ಟು ನೀರು ಬಂದು ಕುಂತ್ಕೊಳ್ತದೆ. ಈ ನೀರು ಕುಂತ್ಕೊಂಡ್ಮೇಲೆ ಚಳಿಗಾಲದಲ್ಲಿ ಈ ನೀರು ಏನಾಗ್ತದ, ಐಸ್ ಆಗಿ ಫಾರ್ಮೇಶನ್ ಆಗ್ತದೆ. ಐಸ್ ಆಗಿ ಫಾರ್ಮೇಶನ್ ಆದಾಗ ಐಸ್ ಒಂದು ಗುಣ ಇರ್ತದೆ, ಏನಂದ್ರೆ ಇಫ್ ಯು ಹ್ಯಾವ್ ದಿಸ್ ಮಚ್ ಆಫ್ ವಾಟರ್, ವೆನ್ ಇಟ್ ಬಿಕಮ್ಸ್ ಐಸ್, ದೆನ್ ಇಟ್ ವಿಲ್ ಇನ್ಕ್ರೀಸ್ ಇಟ್ಸ್ ವಾಲ್ಯೂಮ್ ಅಬೌಟ್ 10 to 20% ಏನಾಗ್ತದೆ, ಇದರದ್ದು ವಾಲ್ಯೂಮ್ ಜಾಸ್ತಿ ಆಗ್ತದೆ. ಇದರದ್ದು ವಾಲ್ಯೂಮ್ ಜಾಸ್ತಿ ಆಯ್ತು ಅಂತಂದ್ರೆ ಅರ್ಥ ಏನು, ದಿಸ್ ವಿಲ್ ಪುಷ್ ದಿಸ್ ರಾಕ್. ಈ ರಾಕ್ನ ಆ ಕಡೆ ಈ ಕಡೆ ಅದೇನ್ ಮಾಡ್ತದೆ, ಪುಷ್ ಮಾಡ್ತದೆ. ಪುಷ್ ಮಾಡಿದಾಗ ರಾಕ್ ಅಲ್ಲಿ ಕ್ರ್ಯಾಕ್ಸ್ ಬೀಳಲಿಕ್ಕೆ ಶುರು ಮಾಡ್ತದೆ. ಕ್ರ್ಯಾಕ್ ಬಿದ್ದಾಗ ಈ ರಾಕು ಮತ್ತು ಈ ರಾಕು ಬೇರೆ ಬೇರೆ ಆಗಿ ಡಿವೈಡ್ ಆಗ್ತದೆ. ಈ ರೀತಿ ರಾಕ್ಸ್ ಅಲ್ಲಿ ಅನೇಕ ವೈಡ್ಸ್ಗಳು ಇರ್ತಾವ. ಆ ಎಲ್ಲಾ ವೈಡ್ಸ್ ಅಲ್ಲಿ ನೀರು ಕುಂತ್ಕೊಂಡು ಅದು ಐಸ್ ಆಗಿ ಈ ರಾಕ್ ಏನ್ ಮಾಡ್ತದ, ಪುಡಿ ಪುಡಿಯಾಗಿ ಮಾಡ್ತದ. ದಟ್ ಈಸ್ ಯುವರ್ ವೆದರಿಂಗ್. ದಟ್ ಈಸ್ ವೆಡ್ಜಿಂಗ್ ಆಕ್ಷನ್ ಆಫ್ ಐಸ್ ಅಂತ ಹೇಳ್ತಾರೆ. ಸ್ಪ್ರೆಡಿಂಗ್ ಆಫ್ ರೂಟ್ಸ್ ಆಫ್ ಪ್ಲಾಂಟ್ಸ್ ಅಂತ ಹೇಳ್ತಾರೆ. ಇಟ್ ಮೈಟ್ ಬಿ ಸ್ಮಾಲರ್, ಬಟ್ ಸ್ಟಿಲ್ ವಿ ಹ್ಯಾವ್ ಟು ಕನ್ಸಿಡರ್ ದಿಸ್ ಆಲ್ಸೋ. ಅಂದ್ರೆ ಅದೇ ಸೇಮ್ ಒಂದು ರಾಕ್ ಅದ ನನ್ನ ಹತ್ರ. ಈ ರಾಕ್ ಅಲ್ಲಿ ಇಲ್ಲಿ ಒಂದು ಸ್ವಲ್ಪ ಮಣ್ಣು ಕುತ್ಕೊಂಡದ, ಇಲ್ಲೊಂದು ಯಾವುದೋ ಬೀಜ ಅದ, ಅದಕ್ಕೆ ಬೀಜ ಗಿಡ ಬೆಳೀತದೆ. ಗಿಡ ಬೆಳೆದಾಗ ಆ ಬೀಜದ ಏನದು ರೂಟ್ಸ್ಗಳು ಕಲ್ಲೊಳಗೆ ಹೋಗಿ ಕಲ್ಲನ್ನು ಏನು ಮಾಡ್ತದೆ, ಪುಡಿ ಪುಡಿಯಾಗಿ ಮಾಡಿ ಅದು ವೆದರಿಂಗ್ ಮಾಡ್ತದೆ. ದಟ್ ಈಸ್ ಯುವರ್ ಸ್ಪ್ರೆಡಿಂಗ್ ಆಫ್ ರೂಟ್ಸ್ ಆಫ್ ಪ್ಲಾಂಟ್ಸ್ ಅಂತ ಹೇಳಿ. ಅಬ್ರೇಷನ್ ಅಂತೇಳಿ. ಅಬ್ರೇಷನ್ ಅಂತಂದ್ರೆ ಒಂದು ಕಲ್ಲು ಇನ್ನೊಂದು ಕಲ್ಲಿನ ನಡಬರ್ಕ ಏನಾಗ್ತದೆ, ಘರ್ಷಣೆ ಆಗಿ ಅವು ಎರಡು ನಡಬರ್ಕ ತಿಕ್ಕಾಟ ಆಗಿ ಮತ್ತೆ ಅದು ಪುಡಿ ಪುಡಿ ಆಗ್ಬೋದು. ಹ್ಯೂಮನ್ ಆಕ್ಷನ್ಸ್ ಅಂತ ಬರ್ತದೆ. ಅಂದ್ರೆ ಮನುಷ್ಯ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ರಾಕ್ ಸಾಗಿಸ್ತಿರ್ತಾನ, ಅಥವಾ ಕುಟ್ತಾನ, ಪುಡಿ ಮಾಡ್ತಾನ. ಈ ರೀತಿ ಮಾಡೋದ್ರಿಂದನೂ ಕೂಡ ಸಾಯಿಲ್ ಫಾರ್ಮೇಶನ್ ಆಗ್ತದೆ. ಇವೆಲ್ಲವನ್ನು ಫಿಸಿಕಲ್ ವೆದರಿಂಗ್ ಅಂತ ಹೇಳ್ತಾರೆ. ಅದೇ ರೀತಿ ಕೆಮಿಕಲ್ ವೆದರಿಂಗ್ ಅಂತ ಬರ್ತದೆ. ಕೆಮಿಕಲ್ಸ್ ಏನಿರ್ತಾವಲ್ಲ, ಕೆಮಿಕಲ್ ಕಂಪೋಸಿಷನ್ಸ್, ಅವುಗಳು ರಾಕ್ ಮೇಲೆ ಬಿದ್ದಾಗ ರಾಕ್ ಡಿಸ್ಇಂಟಿಗ್ರೇಟ್ ಆಗ್ತದೆ. ಅದರಲ್ಲಿ ಹೈಡ್ರೇಷನ್ ಅಂತೇಳಿ. ಹೈಡ್ರೇಷನ್ ಅಂದ್ರೆ ವಾಟರ್ ಕಂಬೈನ್ಸ್ ವಿತ್ ರಾಕ್ ಮಿನರಲ್ಸ್. ರಾಕ್ ಅಲ್ಲಿ ಇರ್ತಕ್ಕಂಥ ಮಿನರಲ್ ನೀರಿನ ಜೊತೆಗೆ ಮಿಕ್ಸ್ ಆಗಿ ಅಲ್ಲಿ ಕೆಮಿಕಲ್ ರಿಯಾಕ್ಷನ್ ತಯಾರಾಗ್ತದ, ಅವಾಗ ನಿಮ್ದು ಸಾಯಿಲ್ ತಯಾರಾಗ್ತದೆ. ಕಾರ್ಬೋನೇಷನ್ ಅಂತ ಬರ್ತದೆ. ಗಾಳಿಯಲ್ಲಿರ್ತಕ್ಕಂಥ CO2 ನೀರಿನ ಜೊತೆಗೆ ಕೂಡಿ ಒಂದು ಕಾರ್ಬೋನಿಕ್ ಆಸಿಡ್ ಅಂತ ತಯಾರಾಗ್ತದೆ. ಆ ಕಾರ್ಬೋನಿಕ್ ಆಸಿಡ್ ಏನಾಗ್ತದೆ ಅಂದ್ರೆ ರಾಕ್ಸ್ ಜೊತೆಗೆ ರಿಯಾಕ್ಟ್ ಮಾಡ್ತದೆ. ರಾಕ್ಸ್ ಜೊತೆ ರಿಯಾಕ್ಟ್ ಮಾಡಿ ಆ ರಾಕ್ ಅನ್ನು ಡಿಸ್ಇಂಟಿಗ್ರೇಟ್ ಮಾಡಿ ಸಾಯಿಲ್ ತಯಾರು ಮಾಡ್ತದೆ. ಅದಕ್ಕೆ ಕಾರ್ಬೋನೇಷನ್ ಅಂತ ಕರೀತಾರೆ. ಆಕ್ಸಿಡೇಷನ್ ಅಂತ ಬರ್ತದೆ. ಆಕ್ಸಿಜನ್ ಅಯಾನ್ಸ್ ಏನದಾವಲ್ಲ, ಅವುಗಳು ಮಿನರಲ್ಸ್ ಜೊತೆಗೆ ಮಿಕ್ಸ್ ಆಗಿ ಆ ಮಿನರಲ್ ಅನ್ನ ಡಿಸ್ಇಂಟಿಗ್ರೇಟ್ ಮಾಡ್ತದೆ, ರಾಕ್ಸ್ ಅನ್ನ ಡಿಸ್ಇಂಟಿಗ್ರೇಟ್ ಮಾಡ್ತದೆ. ಸೊಲ್ಯೂಷನ್ ಅಂತ ಬರ್ತದೆ. ರಾಕ್ ಮಿನರಲ್ಸ್ ಫ್ರಮ್ ಸೊಲ್ಯೂಷನ್ ವಿತ್ ವಾಟರ್ ಅಂಡ್ ಡಿಸ್ಇಂಟಿಗ್ರೇಟ್ಸ್. ಈ ಒಂದು ಯಾವುದೋ ಒಂದು ರಾಕ್ ಮಿನರಲ್ಸ್ ನೀರಿನ ಜೊತೆಗೆ ಸೇರಿಕೊಂಡು ಅದು ಸಾಲ್ವೆಂಟ್ ಆಗಿಬಿಡುತ್ತೆ, ಸೊಲ್ಯೂಷನ್ ಆಗಿ ಅದು ಡಿಸ್ಇಂಟಿಗ್ರೇಟ್ ಆಗುತ್ತೆ. ಹೈಡ್ರಾಲಿಸಿಸ್ ಅಂತ ಬರ್ತದೆ. H2O becomes H plus and OH minus. ಈ ಹೈಡ್ರೋಜನ್ ಅಯಾನ್ ರಿಪ್ಲೇಸಸ್ ಮೆಟಾಲಿಕ್ ಅಯಾನ್ಸ್. ಈ ಮಿನರಲ್ಸ್ ಅಲ್ಲಿ ಏನು ಮೆಟಾಲಿಕ್ ಅಯಾನ್ಸ್ ಇರ್ತಾವಲ್ಲ, Al, Fe ಅಂತ ಇರ್ತಾವಲ್ಲ, ಈ ಅಯಾನ್ಸ್ ಗಳನ್ನ ರಿಪ್ಲೇಸ್ ಮಾಡ್ತದೆ ಹೈಡ್ರೋಜನ್ ಅಯಾನ್. ಇದು ಇಲ್ಲಿ ಬರ್ತದ, ಇದು ಬೇರೆ ಕಡೆ ಹೋಗ್ತದೆ. ಈ ರೀತಿ ರಾಕ್ ಮಿನರಲ್ಸ್ ಡಿಸ್ಇಂಟಿಗ್ರೇಟ್ ಆಗಿ ಸಾಯಿಲ್ಸ್ ಆಗ್ತದೆ. ಇದಕ್ಕೆ ಕೆಮಿಕಲ್ ವೆದರಿಂಗ್ ಅಂತ ಹೇಳ್ತಾರೆ. ರೈಟ್. ನೆಕ್ಸ್ಟ್ ಕಾನ್ಸೆಪ್ಟ್, ಸ್ಕೋಪ್ ಆಫ್ ಜಿಯೋಟೆಕ್ನಿಕಲ್ ಇಂಜಿನಿಯರಿಂಗ್. ಜಿಯೋಟೆಕ್ನಿಕಲ್ ಇಂಜಿನಿಯರಿಂಗ್ ಅನ್ನು ಸ್ಟಡಿ ಮಾಡಿದ ಮೇಲೆ ಈ ಕಾನ್ಸೆಪ್ಟ್ಸ್ ಗಳನ್ನ ಎಲ್ಲೆಲ್ಲಿ ಅಪ್ಲೈ ಮಾಡ್ಬೋದು, ಎಷ್ಟು ವಾಸ್ಟ್ ಆಗಿ ಜಿಯೋಟೆಕ್ನಿಕಲ್ ಇಂಜಿನಿಯರಿಂಗ್ ನಾಲೆಜ್ ಅನ್ನು ಯೂಸ್ ಮಾಡ್ಕೋಬಹುದು ಅಂತೇಳಿ. ಜಿಯೋಟೆಕ್ನಿಕಲ್ ಇಂಜಿನಿಯರಿಂಗ್ ನಾಲೆಜ್ ಅನ್ನು ಎಲ್ಲೆಲ್ಲಿ ಯೂಸ್ ಮಾಡ್ಬೋದು ಅಂದ್ರೆ, ದ ಫಸ್ಟ್ ಒನ್ ಫಾರ್ ಫೌಂಡೇಶನ್. ಯಾವುದೇ ಒಂದು ಬಿಲ್ಡಿಂಗ್ ಅನ್ನು ಕಟ್ಟಬೇಕಾದ್ರೆ ನೀವು ಅದಕ್ಕೆ ಫೌಂಡೇಶನ್ ಹಾಕ್ಲೇಬೇಕು. ಫೌಂಡೇಶನ್ ಮೇನ್ ಉದ್ದೇಶ ಏನಂತಂದ್ರೆ, ಇಟ್ ವಿಲ್ ಟ್ರಾನ್ಸ್ಫರ್ ದ ಲೋಡ್. ಓಕೆ, ಇಟ್ transmits the load of superstructure to the soil safely and efficiently. ಬಿಲ್ಡಿಂಗ್ ಇದೇನು ಕಾಣ್ತಿದಲ್ಲ ಫೌಂಡೇಶನ್,
ಇದ್ರ ಮೇಲ್ಗಡೆ ಒಂದು ಬಿಲ್ಡಿಂಗ್ ಬರ್ತದೆ. ಈ ಬಿಲ್ಡಿಂಗ್ ಮೇಲೆ ಬರ್ತಕ್ಕಂಥ ಲೋಡನ್ನ ಈ ಕಾಲಮ್ಸ್ಗಳು ಈ ಫೂಟಿಂಗ್ ಮೇಲೆ ಹಾಕಿ ಆ ಫೂಟಿಂಗ್ಗಳು ಈ ಸಾಯಿಲ್ ಮೇಲೆ ಅದನ್ನ ಟ್ರಾನ್ಸ್ಫರ್ ಮಾಡ್ತದೆ. ಇದು ಫೌಂಡೇಶನ್ ನ ಉದ್ದೇಶ ಆಗುತ್ತೆ. ಈ ಫೌಂಡೇಶನ್ ಅಲ್ಲಿ ನಿಮಗೆ ಶಾಲೋ ಫೌಂಡೇಶನ್ ಮತ್ತೆ ಡೀಪ್ ಫೌಂಡೇಶನ್ ಅಂತ ಎರಡು ರೀತಿ ಬರ್ತದೆ. ಶಾಲೋ ಫೌಂಡೇಶನ್ ಅಂದ್ರೆ ನಿಮ್ಮ ಲೋಡ್ ಸೂಪರ್ ಸ್ಟ್ರಕ್ಚರ್ ಇಂದ ಬಂದಿರತಕ್ಕಂಥ ಲೋಡನ್ನ ನೀವು ಕೇವಲ ಅಪ್ಪರ್ ಸ್ಟ್ರಾಟಕ್ಕೆ ಮಾತ್ರ ಟ್ರಾನ್ಸ್ಫರ್ ಮಾಡ್ತೀರಿ. ಡೀಪ್ ಫೌಂಡೇಶನ್ ಅಂತಂದ್ರೆ ಬಂದಿರತಕ್ಕಂಥ ಲೋಡನ್ನ ಡೀಪ್ ಸ್ಟ್ರಾಟಾದಕ್ಕೆ ಹೋಗಿ ವಿಡ್ತ್ಗಿಂತ ಜಾಸ್ತಿ ಡೀಪ್ ಸ್ಟ್ರಾಟಾಕ್ ಹೋಗಿ ನೀವು ಅದನ್ನ ಟ್ರಾನ್ಸ್ಫರ್ ಮಾಡ್ತೀರಿ. ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಈಗ ಒಂದು ಫುಟಿಂಗ್ ಅದ ಅಂತಂದ್ರೆ ಬಂದ ಲೋಡಿಯನ್ನ ಅದು ಇಲ್ಲಿ ಟ್ರಾನ್ಸ್ಫರ್ ಮಾಡಿಬಿಡ್ತದೆ. ದ ಲೋಡ್ ಇಸ್ ಟ್ರಾನ್ಸ್ಫರ್ ಟು ಸಾಯಿಲ್. ಬಟ್ ಬಂದ ಲೋಡನ್ನ ಅಲ್ಲಿ ಟ್ರಾನ್ಸ್ಫರ್ ಮಾಡೋಕ್ಕಾಗಲ್ಲ. ಅವಾಗ ನೀವು ಪೈಲ್ ಫೌಂಡೇಶನ್ ಹಾಕ್ತೀರಿ ಅಂದ್ರೆ ಇಲ್ಲಿ ನಿಮ್ಮ ಗ್ರೌಂಡ್ ಸರ್ಫೇಸ್. ದಿಸ್ ಲೋಡ್ ಇಸ್ ಟ್ರಾನ್ಸ್ಫರ್ ಟು ದಿಸ್ ಸಾಯಿಲ್ ಹಿಯರ್ ವೆರಿ ಡೀಪ್ ಇನ್ಸೈಡ್. ಅವಾಗ ಇದಕ್ಕೆ ಡೀಪ್ ಫೌಂಡೇಶನ್ ಅಂತ ಕರೀತಾರೆ. ಅದ್ರ ಬಗ್ಗೆ ಇನ್ನೂ ಡಿಸ್ಕಷನ್ ನಾವು ಜಾಸ್ತಿ ಮಾಡಲಿಕ್ಕೆ. ನೆಕ್ಸ್ಟ್ ಸ್ಕೋಪ್ ಏನಂತಂದ್ರೆ ರಿಟೈನಿಂಗ್ ವಾಲ್ಸ್ ಅಂತ. ರಿಟೈನಿಂಗ್ ವಾಲ್ಸ್ ಅಲ್ಲಿ ಏನೇನು ಸ್ಟಡಿ ಮಾಡ್ತೀವಿ? ರಿಟೈನಿಂಗ್ ವಾಲ್ಸ್ ಅಂತಂದ್ರೆ ಈಗ ನೋಡಿ ನಿಮ್ಮ ಹತ್ರ ಒಂದು ಯಾವುದೋ ಒಂದು ಗುಡ್ಡ ಇದೆ. ಈ ಗುಡ್ಡವನ್ನು ತೆಗೆದು ನೀವು ಈ ಜಾಗದಲ್ಲಿ ಒಂದು ಮನೆ ಕಟ್ಟಬೇಕಾಗಿರ್ತದೆ. Okay, then you have to use here one wall because this soil should not collapse. ಇಲ್ಲಿ ನೀವು ಒಂದು ವಾಲ್ ಯೂಸ್ ಮಾಡಿ ಲೆವೆಲ್ ಮಾಡಿಕೊಂಡು then you will construct. Or sometimes you can build wall externally here and make some this one leveling. Then ಇಲ್ಲಿ ಕಟ್ರಿ ಮನಿ ಅಥವಾ ಅಲ್ಲಿ ರೋಡ್ ಮಾಡ್ಬೋದಲ್ಲ. Then this wall is called as retaining wall. Okay. ಇದನ್ನು ಕೂಡ ಜಿಯೋಟೆಕ್ನಿಕಲ್ ಇಂಜಿನಿಯರ್ಸ್ ಅನ್ನೇ ಡಿಸೈನ್ ಮಾಡೋದು ಮತ್ತು ಅದರ ಬಗ್ಗೆ ಸ್ಟಡಿ ಮಾಡೋದು. ನೆಕ್ಸ್ಟ್ ಸ್ಟೆಬಿಲಿಟಿ ಆಫ್ ಸ್ಲೋಪ್ಸ್ ಅಂತೇಳಿ. ಯೂಶುವಲಿ ಮೆನಿ ಸ್ಟ್ರಕ್ಚರ್ಸ್ ನಾವೇನು ಮಾಡ್ತೀವಿ ಸಾಯಿಲ್ ಇಂದಾನೆ ಬಿಲ್ಡ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಅರ್ದನ್ ಡ್ಯಾಮ್ಸ್. ಈ ಅರ್ದನ್ ಡ್ಯಾಮ್ಸ್ ಏನಿದೆಲ್ಲ ಇದನ್ನ ನೀರನ್ನ ಸ್ಟೋರ್ ಮಾಡ್ಲಿಕ್ಕೆ ಯೂಸ್ ಮಾಡಿರ್ತೀವಿ, ನೀರ್ನ ಇಲ್ಲಿ ನಿಂದಿರ್ತೀವಿ. ಬಟ್ ಈ ನೀರು ಈ ಕಡೆ ಹೋಗ್ಬಾರ್ದು ಅಂತೇಳಿ ನಾವೇನು ಮಾಡಿದ್ವಿ, ಇಲ್ಲಿ ಮಣ್ಣನ್ನ ಸ್ಲೋಪ್ ಮಾಡಿ ಇದರಲ್ಲಿ ಹಾಕಿದ್ವಿ. ಬಟ್ ದಿಸ್ ಸ್ಲೋಪ್ ವಿಲ್ ಫೇಲ್. ಹಿಯರ್ ಯು ಕ್ಯಾನ್ ಸಿ ಇನ್ ದ ಡಯಾಗ್ರಾಮ್. ಇದಿಷ್ಟು ಏನಾಗಿದೆ, ಸಾಯಿಲ್ ಕೊಲ್ಯಾಪ್ಸ್ ಆಗಿ ಬಿದ್ಬಿಟ್ಟು ಸ್ಲೈಡ್ ಆಗಿದೆ. then this entire slope ಏನಾಗಿದೆಲ್ಲ ಇದು ಫೇಲ್ ಆಗ್ತದೆ. then this is made up of soil, therefore this comes under geotechnical engineering. ನೆಕ್ಸ್ಟ್ ಬರ್ತದೆ ಅಂಡರ್ಗ್ರೌಂಡ್ ಸ್ಟ್ರಕ್ಚರ್ಸ್. ಅಂಡರ್ಗ್ರೌಂಡ್ ಸ್ಟ್ರಕ್ಚರ್ಸ್ ಅಂದ್ರೆ ಒಳಗಡೆ ಮಣ್ಣಿನ ಒಳಗಡೆ ಯು ಕ್ಯಾನ್ ಇದೇನಿದು ಟನಲ್ಸ್ ಅಥವಾ ಶಾಫ್ಟ್ಸ್ ಆಗಿರ್ಬೋದು, ಅಥವಾ ದೊಡ್ಡ ದೊಡ್ಡ ಪೈಪ್ಗಳನ್ನು ಹಾಕಿ ಗ್ಯಾಸ್ ಪೈಪ್ಸ್ಗಳನ್ನು ಮಾಡ್ಬೋದು. ಹೌದಾ, ಈ ರೀತಿ ಗ್ಯಾಸ್ ಅಥವಾ ಆಯಿಲ್ ಪೈಪ್ಸ್ಗಳು ಏನಾಗ್ತವೆ ಗ್ರೌಂಡ್ ಒಳಗಡೆ ಇರ್ತವೆ. ಓಕೆ, ಅವುಗಳನ್ನೆಲ್ಲ ಸ್ಟಡಿ ಮಾಡಬೇಕಾದ್ರೆ ಇವರು excavating the soil and going inside and studying. That's why this is required, underground structures. Then pavement design. Pavement ಅಂತಂದ್ರೆ ಸರ್ಫೇಸ್ ಮೇಲ್ಗಡೆ ಆ ಸಾಯಿಲ್ ಮೇಲ್ಗಡೆನೆ ನೀವು ಒಂದು ಸ್ಮಾಲ್ ಒಂದು ಲೇಯರ್ ಹಾಕ್ತಿರಿ, ಸರ್ಫೇಸ್ ವೇರಿಂಗ್ ಕೋರ್ಸ್ ಹಾಕ್ತಿರಿ, ಹಾಕಿ ಇದ್ರ ಮೇಲ್ಗಡೆ ಗಾಡಿಗಳನ್ನು ಓಡಲಿಕ್ಕೆ ಮಾಡುತ್ತೆ. Then again you are dealing with the soil, therefore geotechnical engineering comes in pavement design also. Like that earthen dams already explained. So see, this dam is completely made up of earth. ಮಣ್ಣನ್ನ ಹಾಕಿ ಕಾಂಪ್ಯಾಕ್ಟ್ ಮಾಡಿ ತಗೊಂಬಂದಿದ್ರೆ ದಿಸ್ ಇಸ್ ಯುವರ್ earthen ಡ್ಯಾಮ್. ಇದು ಫೇಲ್ ಆಗ್ಬೋದು, ಅಥವಾ ಇಲ್ಲೇ ಬ್ರೇಕ್ ಆಗ್ಬೋದು, ಅಥವಾ ಇಲ್ಲಿಂದ ಇಲ್ಲಿಗೆ ಬ್ರೇಕ್ ಆಗ್ಬೋದು. ಇದೆಲ್ಲದಕ್ಕೂ ಸ್ಟಡಿ ಮಾಡೋದು ಜಿಯೋಟೆಕ್ನಿಕಲ್ ಇಂಜಿನಿಯರ್ಸ್. ನೆಕ್ಸ್ಟ್ ಕಮ್ಸ್ ಮಿಸ್ಲೇನಿಯಸ್ ಸಾಯಿಲ್ ಪ್ರಾಬ್ಲಮ್ಸ್. ಬೇರೆ ಯಾವುದಾದ್ರೂ ಇರ್ಬೋದು ಸಾಯಿಲ್ ಇಂದ ಆಗಿರ್ತಕ್ಕಂಥ ಪ್ರಾಬ್ಲಮ್ಸ್ಗಳು. ಯಾವುದಂದ್ರೆ ಈ ರೀತಿ ಶ್ರಿಂಕೇಜ್ ಆಫ್ ದ ಸಾಯಿಲ್ ಆಗಿರ್ಬೋದು, ಅಪ್ ಹಿವಲ್ ಅಂತಾರೆ, ನಿಮ್ದು ಪೇಮೆಂಟ್ ಒಮ್ಮೆ ಮೇಲೆ ಉಬ್ಬಿ ಬಿಡ್ಬೋದು, ಅಥವಾ ಮಣ್ಣಿನ ಕುಸಿತ, ನಮ್ಮ ಪೂರ ಒಂದಿಷ್ಟು ಮಾಸ್ ಏನಾಗ್ಬಿಡ್ತದೆ, ಕುಸಿದು ಬಿಡ್ತದೆ ಮಣ್ಣು, ಈ ರೀತಿ ಕುಸಿತ ಇರ್ಬೋದು, ಅಥವಾ ಸ್ವೆಲ್ ಆಗಿ ಮಣ್ಣು ಮೇಲೆ ಬರ್ಬೋದು, ಅಥವಾ ಫ್ರಾಸ್ಟ್ ಆಕ್ಷನ್, ಕೆಳಗಡೆ ಐಸ್ಗಳೆಲ್ಲ ಉಬ್ಬಿ ಆ ಸಾಯಿಲನ್ನು ಕಾಂಪ್ಯಾಕ್ಟ್ ಮಾಡಿ ಕಾಂಪ್ರೆಸ್ ಮಾಡಿ ಅಲ್ಲಿ ಪ್ರಾಬ್ಲಮ್ಸ್ಗಳನ್ನು ಕ್ರಿಯೇಟ್ ಮಾಡೋದಾಗಿರ್ಬೋದು. ಈ ರೀತಿ ಸಚ್ ಆಸ್ ಸಾಯಿಲ್ ಹೀವ್, ಸಾಯಿಲ್ ಸಬ್ಸಿಡೆನ್ಸ್, ಫ್ರಾಸ್ಟ್ ಹೀವ್, shrinkage and swelling, ಈ ರೀತಿ ನೀವು ಮಿಸ್ಲೇನಿಯಸ್ ಪ್ರಾಬ್ಲಮ್ಸ್ ಡೀಲಿಂಗ್ ವಿತ್ ದ ಸಾಯಿಲ್ ಆರ್ ವಿತ್ ದ ಸಾಯಿಲ್ ಅದನ್ನು ಕೂಡ ಜಿಯೋಟೆಕ್ನಿಕಲ್ ಇಂಜಿನಿಯರ್ ಅಲ್ಲಿ ಸ್ಟಡಿ ಮಾಡ್ತೀರಿ. ಇಂಪಾರ್ಟೆಂಟ್ ಟರ್ಮ್ಸ್ ಏನಂತಂದ್ರೆ, ನಾವು ಫಸ್ಟ್ ಕಾಮನ್ ನೇಮ್ಸ್ ಫಾರ್ ಸಾಯಿಲ್ ಅಲ್ಲಿ ರೆಸಿಡ್ಯೂಯಲ್ ಸಾಯಿಲ್ ಮತ್ತು ಟ್ರಾನ್ಸ್ಪೋರ್ಟೆಡ್ ಸಾಯಿಲ್ ಅಂತ ಎರಡು ರೀತಿ ನಾವು ಮಾಡ್ಕೊಳ್ತೀವಿ. ರೆಸಿಡ್ಯೂಯಲ್ ಸಾಯಿಲ್ ಅಂತಂದ್ರೆ ದ ಸಾಯಿಲ್ ಅಲ್ಲೇ ಫಾರ್ಮ್ ಆಗಿರ್ಬೇಕು, ರಾಕ್ ಕೂಡ ಅಲ್ಲೇ ಇರಬೇಕು. ಫಾರ್ ಎಕ್ಸಾಂಪಲ್ ಇದು ನಿಮ್ದು ರಾಕ್, ಇದಕ್ಕೆ ನಾವು ಪೇರೆಂಟ್ ರಾಕ್ ಅಂತ ಕರಿತೀವಿ. ಇದಕ್ಕೇನಂತೀವಿ, ಪೇರೆಂಟ್ ರಾಕ್ ಅಂತ ಕರಿತೀವಿ. ಈಗ ಇದು ವೆದರಿಂಗ್ ಆಫ್ ಅ ರಾಕ್ ಆಯ್ತು, ಇದೇನಾಯ್ತು, ಇದು ವೆದರಿಂಗ್ ಆಯ್ತು. ಯಾವ ವೆದರಿಂಗ್ ಆಯ್ತು, ಕೆಮಿಕಲ್ ಆಗಿರ್ಬೋದು, ಮೆಕ್ಯಾನಿಕಲ್ ವೆದರಿಂಗ್ ಆಗಿರ್ಬೋದು. ಬಂದಿರತಕ್ಕಂಥ ಸಾಯಿಲ್ ಅದು ಇಲ್ಲೇ ಉಳ್ಕೊಂಡಿರ್ತೈತಿ, ಎಲ್ಲಿ ಹೋಗಂಗಿಲ್ಲ. ಓಕೆ, ಇಲ್ಲೇ ವೆದರ್ ಆಯ್ತು, ಪೇರೆಂಟ್ಸ್ ರಾಕ್ ಇಲ್ಲದ, ಅದ್ರ ಜೊತೆಗೇನೆ ಅದು ಅಲ್ಲೇ ಉಳ್ಕೊಂತಂದ್ರೆ ಅದಕ್ಕೆ ರೆಸಿಡ್ಯೂಯಲ್ ಸಾಯಿಲ್ ಅಂತ ಕರಿತಾರೆ. ಆ ರೆಸಿಡ್ಯೂಯಲ್ ಸಾಯಿಲ್ ಅಲ್ಲಿ ಒಂದು ಎಕ್ಸಾಂಪಲ್ ಏನಂತಂದ್ರೆ ಸ್ಯಾಪ್ರೋಲೈಟ್ ಅಂತೇಳಿ ಒಂದು ಬರ್ತದೆ. ಸ್ಯಾಪ್ರೋಲೈಟ್ ಅಂದ್ರೆ ಈ ರೀತಿ ಸಾಯಿಲ್ ಅನ್ನು ನೀವು ನೋಡಿರ್ತೀವಿ,
ಯೂಶುವಲಿ ನಾವು ಈ ಕಡೆ ಕರ್ನಾಟಕದೊಳಗೂ ಕೂಡ ಇಂಥ ಸಾಯಿಲ್ ನೋಡಿರ್ತೀವಿ. ಓಕೆ, ಅದು ಕೂಡ ಏನಂದ್ರೆ ವೆದರಿಂಗ್ ಆಫ್ ರಾಕ್ಸ್ ಅಂತ ಬಂದಿರ್ತದೆ, ಬಟ್ ಅಲ್ಲೇ ರಿಟೈನ್ ಆಗಿದೆ. ವಿ ಕ್ಯಾನ್ ಸಿ ದಿಸ್ ಟೈಪ್ ಆಫ್ ಸಾಯಿಲ್ ಇನ್ ಈಸ್ಟರ್ನ್ ಘಾಟ್ಸ್ ಆರ್ ವೆಸ್ಟರ್ನ್ ಘಾಟ್ಸ್, ನೀಲಗಿರಿ ಹಿಲ್ಸ್ ಅಂಡ್ ಅರಾವಳಿ ರೇಂಜಸ್. In other countries also, Southeast Asia, Amazon forest, parts of Africa regions ಅಲ್ಲಿ ನಾವು ಈ ರೀತಿ ಕಾಣಬಹುದು. ಇದಕ್ಕೇನಂತಾರೆ ಸ್ಯಾಪ್ರೊಲೈಟ್ ಅಂತ ಕರೀತಾರೆ. ಇನ್ನೊಂದು ಬರ್ತದೆ ಲ್ಯಾಟ್ರೈಟ್. ಲ್ಯಾಟ್ರೈಟ್ ನಾವು ಫ್ಯಾಮಿಲಿಯರ್ ಇದೆ. ಲ್ಯಾಟ್ರೈಟ್ ಅಂದ್ರೆ ಕೆಂಪು ಮಣ್ಣು. ಈ ಕೆಂಪು ಮಣ್ಣಿಗೆ ಲ್ಯಾಟ್ರೈಟ್ ಅಂತ. ಈ ಲ್ಯಾಟ್ರೈಟ್ ಅಲ್ಲಿ ಐರನ್ ಮತ್ತು ಅಲ್ಯೂಮಿನಿಯಂ ಜಾಸ್ತಿ ಮಿಕ್ಸ್ ಇರ್ತದೆ, ಅದರದ್ದು ಕಂಪೋಸಿಷನ್ ಜಾಸ್ತಿ ಇರ್ತದೆ, ಆದ್ರಿಂದ ಇದಕ್ಕೆ ಲ್ಯಾಟ್ರೈಟ್ ಅಂತ ಕರಿಬೋದು. ಈ ಲ್ಯಾಟ್ರೈಟ್ ನಮ್ಮಲ್ಲಿ ಕೇರಳದಲ್ಲಿ ಸ್ವಲ್ಪ ಕಾಣ್ಬೋದು. ನೆಕ್ಸ್ಟ್ ವೆಸ್ಟರ್ನ್ ಘಾಟ್ಸ್ ಅಲ್ಲಿ ಕೂಡ ನೋಡ್ಬೋದು. ಡೆಕ್ಕನ್ ಪ್ಲೇಟ್ಯೂ ಅಂದ್ರೆ ಕೆಳಗಡೆ ನಮ್ಮ ಕರ್ನಾಟಕದಲ್ಲಿ ಕೂಡ ನಾವು ನೋಡ್ಬೋದು. ಒಡಿಶಾ, ಕರ್ನಾಟಕ ಮತ್ತು ಮಹಾರಾಷ್ಟ್ರದ ಕೆಲವು ಪಾರ್ಟ್ಗಳಲ್ಲಿ ಮಾತ್ರ ನಾವು ಈ ಲ್ಯಾಟ್ರೈಟ್ ಸಾಯಿಲ್ ಅನ್ನು ಕೂಡ ನೋಡ್ಬೋದು. ನೆಕ್ಸ್ಟ್ ಟ್ರಾನ್ಸ್ಪೋರ್ಟೆಡ್ ಸಾಯಿಲ್ಸ್ ಅಂತ ಬರ್ತದೆ. ಇಷ್ಟ ತನಕ ನಾವು ರೆಸಿಡಿಯಲ್ ಸಾಯಿಲ್ ಓದಿದೆ. ಟ್ರಾನ್ಸ್ಪೋರ್ಟೆಡ್ ಸಾಯಿಲ್ ಅಂದ್ರೆ ಇದು ನಿಮ್ದು ಪೇರೆಂಟ್ ರಾಕ್. ಇದಕ್ಕೇನಂತಾರೆ, ಇದಕ್ಕೆ ಪೇರೆಂಟ್ ರಾಕ್. ಇಲ್ಲಿ ಡಿಸ್ಇಂಟಿಗ್ರೇಟೆಡ್ ಆಯ್ತು, ಇದೆಲ್ಲ ಏನದು ರಾಕ್ ಸಾಯಿಲ್ ಫಾರ್ಮೇಷನ್ ಆಯ್ತು. ಈ ಸಾಯಿಲ್ ಫಾರ್ಮೇಷನ್ ಏನಾಯ್ತು ಅಂದ್ರೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗಿ ಅಲ್ಲಿ ಡಿಪಾಸಿಟ್ ಆಗ್ತದೆ. ಇಲ್ಲಿ ಡಿಪಾಸಿಟ್ ಆಯ್ತು. ಈಗ ಇದ್ರದ್ದು ಪೇರೆಂಟ್ ಎಲ್ಲಿದಾರೆ ಅಂತಂದ್ರೆ ಇದ್ರ ಪೇರೆಂಟ್ ಇಲ್ಲದ, ಬಟ್ ಇದು ಡಿಪಾಸಿಟ್ ಆಗಿರೋದು ಇಲ್ಲಿ. ಅಂಥದ್ದು ಸಾಯಿಲ್ಗೆ ಏನಂತಾರೆ ಟ್ರಾನ್ಸ್ಪೋರ್ಟೆಡ್ ಸಾಯಿಲ್ ಅಂತ ಕರೀತಾರೆ. ಈಗ ಟ್ರಾನ್ಸ್ಪೋರ್ಟ್ ಆಯ್ತು ಅಂತಂದ್ರೆ ಹೆಂಗ್ ಟ್ರಾನ್ಸ್ಪೋರ್ಟ್ ಆಯ್ತು, ಯಾರು ಟ್ರಾನ್ಸ್ಪೋರ್ಟ್ ಮಾಡಿದ್ರು? ಅದು ಗ್ರಾವಿಟಿ ಟ್ರಾನ್ಸ್ಪೋರ್ಟೆಡ್ ಇರ್ಬೋದು, ಗ್ಲೇಸಿಯರ್ ಅಥವಾ ಐಸಿನ ಮೂಲಕ ಟ್ರಾನ್ಸ್ಪೋರ್ಟ್ ಆಗಿರ್ಬೋದು, ವಾಟರ್ ಟ್ರಾನ್ಸ್ಪೋರ್ಟೆಡ್ ಇರ್ಬೋದು, ವಿಂಡ್ ಟ್ರಾನ್ಸ್ಪೋರ್ಟೆಡ್ ಇರ್ಬೋದು. ಈ ರೀತಿ ಟ್ರಾನ್ಸ್ಪೋರ್ಟೆಡ್ ಸಾಯಿಲ್ಸ್ ಅಲ್ಲಿ 4 ಟೈಪ್ ಮಾಡ್ಕೋಬಹುದು. ಗ್ರಾವಿಟಿ ಟ್ರಾನ್ಸ್ಪೋರ್ಟ್ ಅಂತಂದ್ರೆ ಫಾರ್ ಎಕ್ಸಾಂಪಲ್ ನೋಡಿ, ಇದೊಂದು ಗುಡ್ಡ ಅದ, ಇಲ್ಲಿ ವೆದರಿಂಗ್ ಆಫ್ ರಾಕ್ ಆಯ್ತು, ಈಗ ಇದು ಕೆಳಗೆ ಬರ್ತಾ ಹೋಗ್ತದೆ. ಇದು ಹೌದು, ಕೆಳಗೆ ಬಂದು ಇಲ್ಲೆಲ್ಲ ಡಿಪಾಸಿಟ್ ಆಗ್ತದೆ. ದೆನ್ ಇಟ್ ಇಸ್ ಟ್ರಾನ್ಸ್ಪೋರ್ಟೆಡ್, ಕರೆಕ್ಟ್. ಬಟ್ ಹೌ ಇಟ್ ಇಸ್ ಟ್ರಾನ್ಸ್ಪೋರ್ಟೆಡ್? ಇಟ್ ಇಸ್ ಟ್ರಾನ್ಸ್ಪೋರ್ಟೆಡ್ ಬೈ ಅ ಗ್ರಾವಿಟಿ. Therefore, such examples are colluvial deposits ಅಂತ ಕರೀತಾರೆ. colluvial deposits is a gravity transported ಅಂತ. ಅದಕ್ಕೆ ಎಕ್ಸಾಂಪಲ್ ಏನಂದ್ರೆ ಈ ಟ್ಯಾಲಸ್ ಅಂತ ಕರೀತಾರೆ. ಯು ಕ್ಯಾನ್ ಸಿ ದಿಸ್ ಟ್ಯಾಲಸ್ ಅಂತಂದ್ರೆ ಅದು ಸ್ವಲ್ಪ ಈ ರೀತಿ ಕಾಣ್ತಿರ್ತದೆ. ನೆಕ್ಸ್ಟ್ ಬರ್ತದ ಗ್ಲೇಸಿಯರ್ ಡಿಪಾಸಿಟ್ಸ್ ಅಂತೇಳಿ. ಗ್ಲೇಸಿಯರ್ ಡಿಪಾಸಿಟ್ಸ್ ಅಂತಂದ್ರೆ ಐಸ್ ಮೂಲಕ ಡಿಪಾಸಿಟ್ ಆಗಿರ್ತದೆ, ಟ್ರಾನ್ಸ್ಪೋರ್ಟ್ ಆಗಿರ್ತದೆ ಮತ್ತು ಡಿಪಾಸಿಟ್ ಆಗ್ತದೆ. ಅದಕ್ಕೆ ಎಕ್ಸಾಂಪಲ್ ಎಸ್ಕರ್ಸ್ ಅಂತ ಬರ್ತದ, ಡ್ರಮ್ ಲೈನ್ಸ್ ಅಂತ ಬರ್ತದ, ಗ್ಲೇಸಿಯಲ್ ಟಿಲ್ ಅಂತ ಬರ್ತದೆ. ಓಕೆ, ಯು ಕ್ಯಾನ್ ಸಿ ದಿಸ್ ಇಸ್ ಎಸ್ಕರಸ್, ಹೌದಾ? ಇದು ಗ್ಲೇಸಿಯರ್ ಟಿಲ್ ಅಂತ ಬರ್ತದೆ. ಓಕೆ, ಇದು ಡ್ರಮ್ ಲೈನ್ಸ್ ಅಂತ ಬರ್ತದೆ. ಇವೆಲ್ಲ ಎಲ್ಲಿ ಬರ್ತದೆ ಅಂದ್ರೆ ಅಟ್ಲಾಂಟಿಕಾ ಅಂತಲ್ಲೆಲ್ಲ ಐಸ್ ಇರ್ತಕ್ಕಂಥ ಪ್ರದೇಶಗಳೇನಿದಾವಲ್ಲ ಅಂತಲ್ಲಿ ನೀವು ಈ ಸಾಯಿಲ್ಗಳನ್ನ ನೋಡ್ಬೋದು. ನೆಕ್ಸ್ಟ್ ಟ್ರಾನ್ಸ್ಪೋರ್ಟೆಡ್ ಸಾಯಿಲ್ ಒಳಗಡೆ ವಾಟರ್ ಟ್ರಾನ್ಸ್ಪೋರ್ಟೆಡ್ ಸಾಯಿಲ್ ಅಂತ ಬರ್ತದೆ. ವಾಟರ್ ಟ್ರಾನ್ಸ್ಪೋರ್ಟೆಡ್ ಸಾಯಿಲ್ ಒಳಗಡೆ 2 ರೀತಿ ಡಿವೈಡ್ ಮಾಡ್ಕೋಬಹುದು. ಫ್ರೆಶ್ ವಾಟರ್ ಇಂದ ಟ್ರಾನ್ಸ್ಪೋರ್ಟ್ ಆಗಿರ್ಬೋದು ಅಥವಾ ಸೀ ವಾಟರ್ ಇಂದ ಟ್ರಾನ್ಸ್ಪೋರ್ಟ್ ಆಗಿರ್ಬೋದು. ಫ್ರೆಶ್ ವಾಟರ್ ಅಂದ್ರೆ ಸಿಹಿ ನೀರು. ಈ ಫ್ರೆಶ್ ವಾಟರ್ ಇಂದ ಟ್ರಾನ್ಸ್ಪೋರ್ಟ್ ಆಗಿರೋದು ಹಳ್ಳಗಳಿಂದ ಅಥವಾ ಲೇಕ್ಸ್. ಓಕೆ, ಈ ಹಳ್ಳಗಳ ಬೆಡ್ ಒಳಗಡೆ ಈಗ ಒಂದು ಹಳ್ಳ ಹರಿತಾ ಇದೆ ಅಂತಂದ್ರೆ ಆ ಹಳ್ಳದ ಕೆಳಗಡೆ ಬೆಡ್ ಒಳಗಡೆ ಇರತಕ್ಕಂಥ ಸಾಯಿಲ್ ಅನ್ನ ಅಲ್ಲೂವಿಯಲ್ ಸಾಯಿಲ್ ಅಂತ ಕರೀತಾರೆ. ಓಕೆ, ಈ ಅಲ್ಲೂವಿಯಲ್ ಸಾಯಿಲ್ಗೆ ಎಕ್ಸಾಂಪಲ್ ಶೇಲ್ಸ್ ಮತ್ತು ಸಿಲ್ಟ್ಸ್ ಅಂತ ಬರ್ತದೆ. ಈ ರೀತಿ ಕಾಣ್ತದೆ, ನೀವು ನೋಡಿರ್ತೀರಿ ಈ ಟೈಪ್ ಆಫ್ ಸಾಯಿಲ್. ಇದು ಎಲ್ಲಿರ್ತದೆ ಅಂದ್ರೆ ನದಿ ಕೆಳಗಡೆ ಇರ್ತದೆ. ನದಿಯಿಂದ ಟ್ರಾನ್ಸ್ಪೋರ್ಟ್ ಆಗಿರ್ತಕ್ಕಂಥ ಹಳ್ಳ, ನದಿ, ಅದ್ರ ಕೆಳಗಡೆ ಇರ್ತಕ್ಕಂಥ ಸಾಯಿಲ್ಗೆ ಅಲ್ಲೂವಿಯಲ್ ಸಾಯಿಲ್ ಅಂತ ಕರೀತಾರೆ. ಲೇಕ್ಸ್ ಅಂತಂದ್ರೆ ನೀವು ಕೆರೆಗಳಿರ್ತದೆ, ಈಗ ಒಂದು ಕೆರೆ ಅದ ಅಂತ, ಆ ಕೆರೆಗಳ ಕೆಳಗಡೆ ಒಂದಿಷ್ಟು ಸಾಯಿಲ್ ಇರ್ತದೆ, ಅದಕ್ಕೆ ಲ್ಯಾಕುಸ್ಟ್ರೈನ್ ಸಾಯಿಲ್ ಡಿಪಾಸಿಟ್ ಅಂತ ಕರೀತಾರೆ. ಅದಕ್ಕೆ ಎಕ್ಸಾಂಪಲ್ ವಾರುಡ್ ಕ್ಲೇ ಅಥವಾ ಮಾರ್ಲ್ ಅಂತ ಹೇಳ್ತಾರೆ. ಅವು ಹೆಂಗೆ ಕಾಣ್ತಾವ ಅಂದ್ರೆ ಹಿಂಗೆ. ವಾರುಡ್ ಕ್ಲೇ ಅಂತಂದ್ರೆ ಇಟ್ ಈಸ್ ಏನಂತಂದ್ರೆ ಪ್ಯಾರಲಲ್ ಸ್ಟ್ರಿಪ್ಸ್ ಇರ್ತದೆ, ಸ್ಟ್ರಾಟಿಫೈಡ್ ಅಂತ ಹೇಳ್ಬೋದು. ಸ್ಟ್ರಾಟಾಗಳನ್ನು ನೋಡ್ತೀರಿ ನೀವು, ಸಪ್ರೇಟ್ ಸ್ಟ್ರಾಟಾಗಳನ್ನಾಗಿ ಡಿಪಾಸಿಟ್ ಆಗಿರ್ತದೆ. ಮಾರ್ಲ್ ಅಂತಂದ್ರೆ ಈ ಟೈಪ್ ಲ್ಯಾಕುಸ್ಟ್ರೈನ್ ಸಾಯಿಲ್ ಒಂದು ಎಕ್ಸಾಂಪಲ್ ಮಾರ್ಲ್ ಅಂತ ಹೇಳ್ಬೋದು. ನೆಕ್ಸ್ಟ್ ಸಿ ವಾಟರ್ಲಿಂದ ಬರ್ತದೆ, ಸಿ ವಾಟರ್ಲಿಂದ ಟ್ರಾನ್ಸ್ಪೋರ್ಟ್ ಆಗಿರ್ತದ ಅಥವಾ ಸಿ ವಾಟರ್ದ ಕೆಳಗಡೆ ಏನು ಸಾಯಿಲ್ ಡಿಪಾಸಿಟ್ ಆಗಿರ್ತದಲ್ಲ ಅದಕ್ಕೆ ಮರೈನ್ ಕ್ಲೇ ಅಂತ ಕರೀತಾರೆ. ಕರ್ರಗಿರ್ತದ, ಜಿಗಟ್ ಇರ್ತದ, ಇದಕ್ಕೆ ಮರೈನ್ ಕ್ಲೇ ಅಂತ ಕರೀತಾರೆ. ನೆಕ್ಸ್ಟ್ ಇದಾದ್ಮೇಲೆ ವಿಂಡ್ ಇಂದ ಟ್ರಾನ್ಸ್ಪೋರ್ಟ್ ಆಗ್ತದ ಸಾಯಿಲ್. ಈ ಒಂದು ಪೇರೆಂಟ್ ರಾಕ್ ಇಲ್ಲದ ಡಿಸ್ಇಂಟಿಗ್ರೇಟ್ ಆದ್ಮೇಲೆ ವಿಂಡ್ ಅದನ್ನ ಟ್ರಾನ್ಸ್ಪೋರ್ಟ್ ಮಾಡ್ತದ. ವಿಂಡ್ ಟ್ರಾನ್ಸ್ಪೋರ್ಟ್ ಮಾಡಿದಾಗ ಅದು ಲೋಯಸ್ ಆಗ್ಬೋದು ಅಥವಾ ಸ್ಯಾಂಡ್ ಡ್ಯೂನ್ ಆಗ್ಬೋದು. ಲೋಯಸ್ ಅಂತಂದ್ರು ಅದು ಪಾರ್ಟಿಕಲ್ಸ್ ವಿತ್ ದ ಸೇಮ್ ಸ್ಯಾಂಡ್ ಪಾರ್ಟಿಕಲ್ಸ್ ಮತ್ತು ಸ್ಯಾಂಡ್ ಡ್ಯೂನ್ ಅಂತ ಸಣ್ಣ ಪಾರ್ಟಿಕಲ್ಸ್ ಆಫ್ ಸ್ಯಾಂಡ್. ಓಕೆ, ಅದು ಇದು ಯಾವುದಿದು ವಿಂಡ್ ಟ್ರಾನ್ಸ್ಪೋರ್ಟೆಡ್ ಸಾಯಿಲ್ ಅಂತ. ಇನ್ ಸಮ್ ಅದರ್ ಕಾಮನ್ ನೇಮ್ಸ್ ನಾವು ಡೈಲಿ ಯೂಸ್ ಮಾಡೋದಂದ್ರೆ ಬ್ಲ್ಯಾಕ್ ಕಾಟನ್ ಸಾಯಿಲ್ ಅಂತ ಯೂಸ್ ಮಾಡ್ತೀವಿ. ಬ್ಲ್ಯಾಕ್ ಕಾಟನ್ ಸಾಯಿಲ್ ಅಂದ್ರೆ ಬ್ಲ್ಯಾಕ್ ಇನ್ ಕಲರ್ ಇರ್ತದೆ. ಅದ್ರ ಬಗ್ಗೆ ಇನ್ನೂ ಸ್ವಲ್ಪ ಡೀಟೇಲ್ಡ್ ಆಗಿ ಮುಂದೆ ಸ್ಟಡಿ ಮಾಡ್ತೀವಿ.
ನೆಕ್ಸ್ಟ್ ಇನ್ನೊಂದು ಅಂತಂದ್ರೆ ಬೌಲ್ಡರ್ಸ್ ಕ್ಲೇ ಅಂತ ಬರ್ತದೆ. ಬೌಲ್ಡರ್ಸ್ ಕ್ಲೇ ಅಂತಂದ್ರೆ ಕಲ್ಲಿದ್ದಂಗೆ ಕಾಣ್ತಿರ್ತದೆ, ಬೌಲ್ಡರ್ ಕಣ್ಣಂಗೆ ಕಾಣ್ತಿರ್ತದೆ, ಬಟ್ ಅದ್ರೊಳಗೆ ನೀರು ಹಾಕಿ ಅದನ್ನು ತೊಳೆದ್ರೆ ಅದರಿಂದ ಕ್ಲೇ ಬಿಡಿಸ್ಕೊಂಡು ಕಲ್ಲು ಉಳಿಯಂಗೆ ಇಲ್ಲ. ಓಕೆ, ದಟ್ ಇಸ್ ಯುವರ್ ಬೌಲ್ಡರ್ಸ್ ಕ್ಲೇ ಅಂತೇಳಿ. ಈ ಟೈಪ್ ಸಾಯಿಲ್ ನೋಡಿರ್ತೀರಿ ನೀವು. ನೆಕ್ಸ್ಟ್ ಬರ್ತದ ಕ್ಯಾಲಿಚ್ ಅಂತೇಳಿ, ಬೆಳ್ಳಗಿರ್ತದೆ, ಸುಣ್ಣ ಇದ್ದಂಗೆ ಇರ್ತದೆ. ಓಕೆ, ಅದಕ್ಕೆ ಕ್ಯಾಲಿಚ್ ಅಂತೇಳಿ ಕರೀತಾರೆ, ಅದು ಕೂಡ ಸಾಯಿಲನ್ನೇ. ನೆಕ್ಸ್ಟ್ ಇನ್ನೊಂದು ಬರ್ತದೆ ಹಾರ್ಡ್ ಪ್ಯಾನ್ ಅಂತೇಳಿ. ಒಂದು ಲೇಯರ್ ಆಫ್ ಸಾಯಿಲ್ ಇರ್ತದೆ, ಇನ್ನೊಂದು ಲೇಯರ್ ಆಫ್ ಸಾಯಿಲ್ ಮಿಡಲಲ್ಲಿ ಒಂದು ಪ್ಯಾನ್ ಇರ್ತದೆ, ಅದಕ್ಕೆ ಹಾರ್ಡ್ ಪ್ಯಾನ್ ಅಂತ ಕರೀತಾರೆ. ನೆಕ್ಸ್ಟ್ ಅದೇ ಟೈಪ್ ಮೊರಮ್ ಅಂತ ಬರ್ತದೆ. ಮೊರಮ್ ಅಂತಂದ್ರೆ ಈ ಗ್ರಾವೆಲ್, ರೆಡ್ ಸಾಯಿಲ್ ಅವೆಲ್ಲ ಮಿಕ್ಸ್ ಆಗಿ ಅದು ಒಂದು ಸಾಯಿಲ್ ಫಾರ್ಮೇಷನ್. ಇವೆಲ್ಲ ಏನಂದ್ರೆ ಡಿಫ್ರೆಂಟ್ ಟೈಪ್ಸ್ ಆಫ್ ನೇಮ್ಸ್. ಇದ್ರ ಮೇಲೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಮೇಲೆ ಒಂದು ಕ್ವಶನ್ ಕೇಳ್ಬೋದು. ಏನಂತಂದ್ರೆ ನೀವು ನೆಕ್ಸ್ಟ್ ವಿಡಿಯೋದಲ್ಲಿ ಮೆನಿ ಇವನ್ನ MCQ ಕ್ವಶನ್ಸ್ ತೊಗೊಂಬರ್ತೀನಿ, ನಿಮ್ಗೆ ತೋರಿಸ್ತೀನಿ. ಇಷ್ಟೇ ತನಕ ಡಿಸ್ಕಷನ್ ಮಾಡಿರ್ತಕ್ಕಂಥ ಟಾಪಿಕ್ ಮೇಲೆ ಯಾವ ರೀತಿ ಕ್ವಶನ್ಸ್ಗಳನ್ನು ಮಾಡಿದ್ದಾರೆ ಅನ್ನೋದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನಾವು ನೋಡ್ಬೋದು. ರೈಟ್, ಇವತ್ತಿಗೆ ಇಷ್ಟು ಸಾಕು. ಥ್ಯಾಂಕ್ ಯು.